ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದೂ ಪತ್ರಿಕೆಯಲ್ಲಿ ಇವತ್ತು ಟೋಟಲ್ 32 ಪೇಜ್ ಇದೆ. 32 ಪೇಜ್ನಲ್ಲಿ ಎಷ್ಟೋ ಪೇಜ್ಗಳು ನಮಗೆ ಅವಶ್ಯಕತೆನೇ ಇಲ್ಲ. ಹಾಗಾಗಿ ಮುಖ್ಯವಾದ ವಿಷಯಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಮೊದಲನೇ ಪೇಜ್ನಲ್ಲೇ ಸ್ಯಾಮ್ಸಂಗ್ ಅವರ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ. ಎರಡನೇ ಪೇಜ್ನಲ್ಲೂ ಸಹ ಅದೇ ಅಡ್ವರ್ಟೈಸ್ಮೆಂಟ್ ಮುಂದುವರಿತಾ ಇದೆ. ಈ ಮುಂದಿನ ಪೇಜ್ಗೆ ಹೋಗೋಣ. ಮುಖ್ಯ ಪೇಜ್ ಈಗ ಬರ್ತಾ ಇದೆ. ಇದರಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಇಲ್ಲಿ ಒಂದು ಮೊನ್ನೆ ನಡೆದಂತಹ ಟ್ರೈನ್ ಆಕ್ಸಿಡೆಂಟ್ ಬಗ್ಗೆ, ಅದರ ಬಗ್ಗೆ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ಈ ತರ ಆಕ್ಸಿಡೆಂಟ್ಗಳು ಪದೇ ಪದೇ ಆಗ್ತಾ ಇರುತ್ತೆ. ಮತ್ತೆ ನಾವು ಅದರ ಬಗ್ಗೆ ಮುಖ್ಯವಾಗಿ ಯಾವ ಕಾರಣಗಳು ಮತ್ತೆ ಏನು ಅದರಿಂದ ಪರಿಹಾರ ಏನು ಬೇಕು ಅದಕ್ಕೆ ಅನ್ನೋದನ್ನ ಮುಖ್ಯವಾದ ವಿಷಯ ಬಂದಾಗ ನಾವು ನೋಡ್ಕೊಂಡ್ರೆ ಸಾಕು. ಹಾಗಾಗಿ ಇವತ್ತು ನಾವು ಇದನ್ನ ಗಮನಿಸ್ತಾ ಇಲ್ಲ. ಇನ್ನು ಮುಖ್ಯವಾಗಿ ಈ ಕಡೆ ಇದೆ, ಈ ಕಡೆ ಒಂದು ವಿಷಯ ಇದೆ, ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮಂಕಿ ಪಾಕ್ಸ್, ಫಸ್ಟ್ ಕೇಸ್ ಆಫ್ ಮಂಕಿ ಪಾಕ್ಸ್ ಇನ್ ಸ್ಟೇಟ್ ರಿಪೋರ್ಟೆಡ್ ಇನ್ ಮಂಗಳೂರು. ಮಂಗಳೂರಿನಲ್ಲಿ ಮೊದಲನೇ ಮಂಕಿ ಪಾಕ್ಸ್ ಕಾಯಿಲೆ ಕಂಡು ಬರ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋದು ಮಂಕಿ ಪಾಕ್ಸ್, ಇದನ್ನ ಎಂಪ್ ಪಾಕ್ಸ್ ಅಂತಾನು ಕರೀತಾರೆ. ಇಟ್ಸ್ ಅ DNA ವೈರಸ್. ಇಟ್ ಬಿಲಾಂಗ್ಸ್ ಟು ದ ಫ್ಯಾಮಿಲಿ ಆಫ್ ಪಾಕ್ಸಿವೈರೈಡ್ ವಿಚ್ ಕನ್ಸಿಸ್ಟ್ ಆಫ್ ಲಾರ್ಜ್ ಡಬಲ್ ಸ್ಟ್ಯಾಂಡರ್ಡ್ DNA ವೈರಸಸ್. ವೈರಸ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಇನ್ ಮಂಕೀಸ್. ಅಂತಂದ್ರೆ ಮಂಕಿ ಪಾಕ್ಸ್ ಅನ್ನೋದು DNA ವೈರಸ್. ವೈರಸ್ಗಳಲ್ಲಿ ಮುಖ್ಯವಾಗಿ ಎರಡು ವಿಧ ಇರುತ್ತೆ, ಒಂದು RNA ವೈರಸ್ ಮತ್ತೊಂದು DNA ವೈರಸ್. ಇದು DNA ವೈರಸ್. ಇದು ಮೊದಲು ಕಂಡು ಬಂದಿದ್ದು, ಅಂದ್ರೆ ಮೊದಲು ಐಡೆಂಟಿಫೈ ಆಗಿದ್ದು ಮಂಗಗಳಲ್ಲಿ. ಹಾಗಾಗಿ ಮಂಕಿ ಪಾಕ್ಸ್ ಅಂತ ಇದಕ್ಕೆ ಕರೀತಾರೆ. ನಂತರ ಇದು ಹೇಗೆ ಹರಡುತ್ತೆ ಅಂತಂದ್ರೆ, ಟ್ರಾನ್ಸ್ಮಿಷನ್ ಎಂಪಾಕ್ಸ್ ಇಸ್ ಪ್ರೈಮರ್ಲಿ ಟ್ರಾನ್ಸ್ಮಿಟೆಡ್ ಟು ಹ್ಯೂಮನ್ಸ್ ಫ್ರಾಮ್ ಅನಿಮಲ್ಸ್. ಬೇರೆ ಬೇರೆ ಪ್ರಾಣಿಗಳಿಂದ ಮಾನವರಿಗೆ ಹರಡುತ್ತೆ. ಪರ್ಟಿಕ್ಯುಲರ್ಲಿ ರೋಡೆಂಟ್ಸ್ ಅಂಡ್ ಪ್ರೈಮೇಟ್ಸ್. ರೋಡೆಂಟ್ಸ್ ಅಂತಂದ್ರೆ ಬೇರೆ ಬೇರೆ ದಂಶಕಗಳು ಅಂತ ಕನ್ನಡದಲ್ಲಿ ಕರೀತಾರೆ. ಇಲಿ, ಹೆಗ್ಗಣ ಇದೆಲ್ಲ ಆಲ್ಮೋಸ್ಟ್ ಅದರಲ್ಲಿ ಬರುತ್ತೆ. ಥ್ರೂ ಡೈರೆಕ್ಟ್ ಕಾಂಟ್ಯಾಕ್ಟ್ ಆರ್ ಥ್ರೂ ಕಂಟ್ಯಾಮಿನೇಟೆಡ್ ಆಬ್ಜೆಕ್ಟ್ಸ್. ಇದರಲ್ಲಿ ಡೈರೆಕ್ಟ್ ಆಗಿ ಪ್ರಾಣಿಗಳನ್ನ ಕಾಂಟ್ಯಾಕ್ಟ್ ಮಾಡೋದ್ರಿಂದಾಗ್ಲಿ ಅಥವಾ ಆ ಪ್ರಾಣಿಗಳು ಉಪಯೋಗಿಸಿದ ವಸ್ತುಗಳನ್ನ ಬಳಸೋದ್ರಿಂದ ಆದ್ರೂ ಈ ಮಂಕಿ ಪಾಕ್ಸ್ ಹರಡಬಹುದು. ಇನ್ನು ವ್ಯಾಕ್ಸಿನ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ವ್ಯಾಕ್ಸಿನ್ ಇದೆ ಇದಕ್ಕೆ, ಆದ್ರೆ ಅದರ ಅವೈಲೇಬಿಲಿಟಿ ಮತ್ತೆ ಎಫೆಕ್ಟಿವ್ನೆಸ್ ತುಂಬಾ ಕಡಿಮೆ ಇದೆ. ಎಲ್ಲಾ ಕಡೆ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಎಲ್ಲಾ ಕಡೆ ಇದು ದೊರೆಯುತ್ತಾ ಇಲ್ಲ. ಮತ್ತೆ ಎಲ್ಲಾ ರೀತಿಯ ಕಾಯಿಲೆಗಳಲ್ಲಿ ಅಂತಂದ್ರೆ ಈಗ ಮಂಕಿ ಪಾಕ್ಸ್ ನಲ್ಲಿ ಹಲವಾರು ಸ್ಟೇಜ್ಗಳಿರುತ್ತೆ. ಹಾಗಾಗಿ ಅದರ ಎಫೆಕ್ಟಿವ್ನೆಸ್ ಎಲ್ಲಾ ಸ್ಟೇಜ್ಗಳಿಗೂ ಅಪ್ಲೈ ಆಗುವಷ್ಟು ವ್ಯಾಕ್ಸಿನ್ ಇನ್ನೂ ತಯಾರಾಗಿಲ್ಲ. ಇದರ ನಂತರ ಇನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಿಕ್ಲೇರ್ಡ್ ದ ಎಂಪಾಕ್ಸ್ ಔಟ್ಬ್ರೇಕ್ ಅ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ. WHO ಏನ್ ಹೇಳಿದೆ, ಇದೊಂದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದೆ. ಇಷ್ಟು ನಿಮಗೆ ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಂಶ. ಇದಾದ ನಂತರ ಈ ಕಡೆ ಪಕ್ಕದಲ್ಲಿ ಇನ್ನೊಂದು ಆರ್ಟಿಕಲ್ ಇದೆ. ಐರನ್ ಏಜ್ ಕಿಕ್ಡ್ ಆಫ್ ಇನ್ 4th ಮಿಲೇನಿಯಂ BCE. ಅಂದ್ರೆ ಇಷ್ಟು ದಿವಸ ನಾವು ಐರನ್ ಏಜ್ ಅಂತಂದ್ರೆ ಕಬ್ಬಿಣ ಯುಗ ಅಂತ ಕನ್ನಡದಲ್ಲಿ ಕರಿತೇವಲ್ವಾ, ಅದು ಸುಮಾರು 1200 500 ಕ್ರಿಸ್ತ ಪೂರ್ವ. ಅಂತಂದ್ರೆ ಕ್ರಿಸ್ತ ಪೂರ್ವ ಅಂತಂದ್ರೆ ಕ್ರಿಸ್ತ ಹುಟ್ಟೋದಕ್ಕಿಂತ 1200 500 ವರ್ಷಗಳ ಮೊದಲು, ಕ್ರಿಸ್ತ ಹುಟ್ಟುವ 1200 ವರ್ಷಗಳ ಮೊದಲು ಶುರುವಾಗಿರಬಹುದು, ಅದು ಪ್ರಾರಂಭ ಆಗಿರಬಹುದು. ಯಾವುದು ಕಬ್ಬಿಣ ಯುಗ ಪ್ರಾರಂಭ ಅಷ್ಟು ವರ್ಷಗಳ ಹಿಂದೆ ಆಗಿರಬಹುದು ಅಂತ ಇಷ್ಟು ದಿನ ಅಂದ್ಕೊಂಡಿದ್ರು. ಆದ್ರೆ ಈಗ ತಮಿಳುನಾಡಿನವರು ಒಂದು ಹೊಸ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ಅದರ ಪ್ರಕಾರ ಐರನ್ ವಾಸ್ ಯೂಸ್ಡ್ ಇನ್ ತಮಿಳ್ ಲ್ಯಾಂಡ್ ಇನ್ 3345 BCE. ಅಂತಂದ್ರೆ ಕ್ರಿಸ್ತ ಹುಟ್ಟೋದಕ್ಕಿಂತ 3345 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಅಥವಾ ತಮಿಳ್ ಲ್ಯಾಂಡ್ ನಲ್ಲಿ ಏನ್ ಮಾಡ್ತಾ ಇದ್ರು, ಕಬ್ಬಿಣವನ್ನ ಯೂಸ್ ಮಾಡ್ತಾ ಇದ್ರು. ಅಷ್ಟು ವರ್ಷಗಳ ಹಿಂದೆ ಐರನ್ ಅನ್ನ ಯೂಸ್ ಮಾಡ್ತಾ ಇದ್ರು ಅಂತ ಈ ರಿಪೋರ್ಟ್ ಹೇಳುತ್ತೆ. ಇದು ಐರನ್ ಏಜ್ಗೆ ಸಂಬಂಧಪಟ್ಟ ಮಾಹಿತಿ. ಇದಾದ ನಂತರ ಮುಂದೆ ಕೆಲವು ಅಡ್ವರ್ಟೈಸ್ಮೆಂಟ್ಗಳಿದೆ, ಅದು ಅವಶ್ಯಕತೆ ಇರೋದಿಲ್ಲ. ಅದಾದ ನಂತರ ಮುಂದಿನ ಪೇಜ್ಗೆ ಹೋಗೋಣ. ಬೆಂಗಳೂರಿನ ಬಗ್ಗೆ ಕೆಲವು ಸುದ್ದಿಗಳಿದೆ. ಲೋಕಲ್ ವಿಷಯಗಳನ್ನ ನಾವು ಹೆಚ್ಚಾಗಿ ಗಮನಿಸ್ತಾ ಇರೋದಿಲ್ಲ. ಇನ್ನು ಸುದೀಪ್ ಅವರು ತಮಗೆ ಅವಾರ್ಡ್ ಬೇಡ ಅಂತ ಹೇಳಿದ್ದಾರೆ, ನಮಗೂ ಆ ವಿಷಯ ಬೇಡ. ಹಾಗಾಗಿ ಮುಂದೆ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳು. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಕೆಲವು ವಿಷಯಗಳಿದೆ. ಇಲ್ಲಿ ನೋಡ್ಕೊಳ್ಳಿ, ಇನ್ನೊಂದು ಇಂಪಾರ್ಟೆಂಟ್ ಆಗಿರೋ ವಿಷಯ ಇದೆ. ಗ್ಯಾಲಾಕ್ಸ್ ಐ ಇದೇನ್ ಮಾಡಿದೆ, ಒಂದು ಪ್ರೈವೇಟ್ ಕಂಪನಿ ಇದು. ಇದು ಇಸ್ರೋನ POEM ಇದನ್ನ ಯೂಸ್ ಮಾಡಿಕೊಂಡು ಒಂದು ಪೇಲೋಡ್ ಅನ್ನ ಬಾಹ್ಯಾಕಾಶದಲ್ಲಿ ಸ್ಥಾಪಿಸಿದೆ. ಇಸ್ರೋಸ್ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್. OM ಇದರ ಫುಲ್ ಫಾರ್ಮ್ ಸರಿಯಾಗಿ ನೋಡ್ಕೊಳ್ಳಿ, ಆರ್ಬಿಟಲ್ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್. PSLV ಯ ಆರ್ಬಿಟಲ್ ಎಕ್ಸ್ಪೆರಿಮೆಂಟ್ ಮಾಡ್ಯೂಲ್ ಇದರ ಫುಲ್ ಫಾರ್ಮ್. ಅಂದ್ರೆ ಏನಿದು, ಈಗ ರಾಕೆಟ್ ನಲ್ಲಿ ಹಲವಾರು ಸ್ಟೇಜ್ಗಳಿರುತ್ತೆ. ಮೊದಲನೇ ಸ್ಟೇಜ್, ಎರಡನೇ ಸ್ಟೇಜ್, ಮೂರನೇ ಸ್ಟೇಜ್, ನಾಲ್ಕನೇ ಸ್ಟೇಜ್, ಈ ತರ ಸ್ಟೇಜ್ ಇರುತ್ತೆ. ಕೊನೆಯ ಹಂತ 4th ಸ್ಟೇಜ್ ಅಲ್ಲಿ ಇಷ್ಟು ದಿನ ಏನಾಗ್ತಾ ಇತ್ತು, ಅದು ಯಾವುದಕ್ಕೂ ಉಪಯೋಗ ಆಗ್ತಾ ಇರಲಿಲ್ಲ. ಆ 4th ಸ್ಟೇಜ್ ಸ್ಪೇಸ್ ಡೆಬ್ರಿ ಆಗಿ ಬದಲಾಗ್ತಾ ಇತ್ತು. ಅಂದ್ರೆ ಬಾಹ್ಯಾಕಾಶದಲ್ಲಿ ಒಂದು ತ್ಯಾಜ್ಯ ಅಂತ ಇದು ಆಮೇಲೆ ಕನ್ಸಿಡರ್ ಮಾಡ್ತಾ ಇದ್ವಿ ನಾವು. ಈಗ POEM ಮೂಲಕ ಈ 4th ಸ್ಟೇಜ್ ಅನ್ನು ಸಹ ನಾವು ಡೆಬ್ರಿ ಆಗಲಿಕ್ಕೆ ಬಿಡದೆ, ಅಂದ್ರೆ ತ್ಯಾಜ್ಯವಾಗಲಿಕ್ಕೆ ಬಿಡದೆ ಅದನ್ನ ಬೇರೆ ರೀತಿ ಉಪಯೋಗಿಸ್ಕೊಳ್ಳಿಕ್ಕೆ ಹೊರಟಿದ್ದೇವೆ.
ಇದು ಮುಖ್ಯವಾದ POM ನ ಉದ್ದೇಶ. ಈಗ ಗ್ಯಾಲಾಕ್ಸಿ ಏನ್ ಮಾಡಿದೆ, ಈ ಇಸ್ರೋದ ಪೋಯಂ ಈ ಒಂದು ಮಾಡ್ಯೂಲ್ ಇದರಿಂದಾನೇ ಈ ಒಂದು ಸಾಧನದಿಂದ ಅದು ಒಂದು ಹೊಸ ಪೇಲೋಡ್ ಅನ್ನ ಅಬಾರ್ಡ್ ಮಾಡಿದೆ, ಅಲ್ಲಿ ಸ್ಥಾಪನೆ ಮಾಡ್ತಾ ಇದೆ. ವರ್ಲ್ಡ್ ಫಸ್ಟ್ ಎವರ್ ಫ್ಯೂಷನ್ ಆಫ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅಂಡ್ ಆಪ್ಟಿಕಲ್ ಇಮೇಜರಿ ಇನ್ ಆರ್ಬಿಟ್. ಏನ್ ಮಾಡುತ್ತೆ ಇಲ್ಲಿ ಅಂತಂದ್ರೆ, ರೇಡಾರ್ ಬಗ್ಗೆ ನೀವು ಕೇಳಿರ್ತೀರಾ. ರೇಡಾರ್ ಅಂತಂದ್ರೆ ರೇಡಿಯೋ ಡಿಟೆಕ್ಷನ್ ಅಂಡ್ ರೇಂಜಿಂಗ್ ಅಂತ. ರೇಡಿಯೋ ವೇವ್ಸ್ಗಳನ್ನ ಕಳಿಸಿ ಎಷ್ಟು ದೂರ ಇದ್ದಾರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಎಷ್ಟು ದೂರ ಇದೆ ಅಂತ ರೇಡಿಯೋ ವೇವ್ಸ್ ಮೂಲಕ ಪತ್ತೆ ಮಾಡೋದು. ಈಗ ಇಲ್ಲಿ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅದೇ ರೇಡಿಯೋ ವೇವ್ಸ್ ಅನ್ನ ಯೂಸ್ ಮಾಡಿಕೊಂಡು ಇಮೇಜಸ್ ಅನ್ನ ಜನರೇಟ್ ಮಾಡ್ತಾ ಇದ್ದಾರೆ. ಆಪ್ಟಿಕಲಿ ಇಮೇಜ್ ಇನ್ ಆರ್ಬಿಟಿನ ಬೇರೆ ಬೇರೆ ಆಪ್ಟಿಕಲ್ ಇಮೇಜ್ ಅನ್ನ ಜನರೇಟ್ ಮಾಡೋಕೆ ಇಲ್ಲಿ ರೇಡಿಯೋ ವೇವ್ಸ್ ಅನ್ನ ಬಳಸ್ತಾ ಇದ್ದಾರೆ. ಮುಖ್ಯವಾಗಿ ಇದು ನೋಡ್ಕೊಳ್ಳಿ, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಈ ಟರ್ಮ್ ಎಲ್ಲಿ ಬರುತ್ತೆ, ಮುಖ್ಯವಾಗಿ ಆಪ್ಟಿಕಲ್ ಇಮೇಜರಿ ಇನ್ ಆರ್ಬಿಟ್ಗೆ ಸಂಬಂಧಪಟ್ಟ ಹಾಗೆ ಆಪ್ಟಿಕಲ್ ಇಮೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನ ಬಳಸ್ತಾರೆ. ಟ್ರಾನ್ಸ್ಫಾರ್ಮೇಟಿವ್ ಅಚೀವ್ಮೆಂಟ್ ಸೆಟ್ ಟು ರೀಡಿಫೈನ್ ರಿಮೋಟ್ ಸೆನ್ಸಿಂಗ್ ಕೆಪಬಿಲಿಟೀಸ್. ರಿಮೋಟ್ ಸೆನ್ಸಿಂಗ್ ಅಂತಂದ್ರೆ ಈಗ ಬೇರೆ ಬೇರೆ ಪ್ರದೇಶಗಳ ಚಿತ್ರಣವನ್ನು ತೆಗೆದುಕೊಳ್ಳೋದಾಗಿರ್ಬಹುದು ಅಥವಾ ಜಿಯೋಗ್ರಫಿಯನ್ನು ಸ್ಟಡಿ ಮಾಡೋದಾಗಿರ್ಬಹುದು. ಸ್ಯಾಟಲೈಟ್ಗಳು ಆಕಾಶದಿಂದಾನೇ ಅವುಗಳ ಚಿತ್ರವನ್ನ ತೆಗೆಯುತ್ತೆ, ಅದನ್ನ ಮತ್ತೆ ಭೂಮಿಗೆ ಕಳಿಸುತ್ತೆ. ಸೈಂಟಿಸ್ಟ್ಗಳು ಅದನ್ನ ಸ್ಟಡಿ ಮಾಡ್ತಾರೆ, ಇದಕ್ಕೆ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ ಅಂತ ನಾವು ಕರೀತೇವೆ. ಈಗ ಇದರಲ್ಲೂ ಸಹ ನಾವು ಈ SAR ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಅನ್ನ ಯೂಸ್ ಮಾಡ್ತಾ ಇದ್ದೇವೆ. ಇದು ಜಗತ್ತಿನಲ್ಲೇ ಮೊದಲ ಫ್ಯೂಷನ್, ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಮತ್ತೆ ಆಪ್ಟಿಕಲ್ ಇಮೇಜರಿ ಆರ್ಬಿಟ್ ಎರಡನ್ನ ಸೇರಿಸಿದ ಮೊದಲ ಪ್ರಯೋಗ ಇದು. ಸರಿಯಾಗಿ ನೋಡ್ಕೊಳ್ಳಿ, ಗ್ಯಾಲಾಕ್ಸಿ ಐ ಮತ್ತೆ ಇಸ್ರೋದ ಪೋಯಂ ಈ ಎರಡು ಸೇರಿಸಿ ಈ ಒಂದು ಕಾರ್ಯವನ್ನ ಸಾಧಿಸ್ತಾ ಇದೆ. ಇದಾದ ನಂತರ ಮುಂದೆ ಕೆಲವು ಪ್ರಕಟಣೆಗಳಿದೆ, ನಮ್ಗೆ ಇದು ಅವಶ್ಯಕತೆ ಇಲ್ಲ. ಪ್ರಕಟಣೆಗಳು ಇಂದು ಮುಂದುವರಿತಾ ಇದೆ. ಮುಂದೆ ಹೋಗೋಣ. ದೊಡ್ಡದಾದ ಒಂದು ಅಡ್ವರ್ಟೈಸ್ಮೆಂಟ್. ಸ್ಪಾಟ್ಲೈಟ್ ಅಲ್ಲಿ 4 ವರ್ಷಗಳ ಹಿಂದೆ ಶಿವಮೊಗ್ಗದಲ್ಲಿ ಒಂದು ಕ್ವಾರಿ ಬ್ಲಾಸ್ಟ್ ಆಗಿತ್ತಂತೆ, ಅದರ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಪರೀಕ್ಷೆಗೆ ಮುಖ್ಯವಾದ ಅಂಶಗಳೇನು ಕಂಡು ಬಂದಿಲ್ಲ. ಇನ್ನು ಮೆಟ್ರೋ ಪ್ಲಸ್ ನಲ್ಲಿ ಏನಾಗ್ತಾ ಇದೆ, ಒಬ್ಬರ ಆಕ್ಟರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮೊದಲು ಅವರು ಬೇರೆ ಸೈಂಟಿಸ್ಟ್ ಮತ್ತೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದವರು ಈಗ ಫಿಲ್ಮ್ ಇಂಡಸ್ಟ್ರಿಗೆ ಬಂದು ತಮ್ಮ ಫ್ಯಾಷನ್ ಅನ್ನ ಮುಂದುವರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗಿನ ಮಾಹಿತಿ. ಇದಾದ ನಂತರ ಬೇರೆ ಬೇರೆ ಪಾರ್ಟಿಗಳು, ಬಿಜೆಪಿ, ಕಾಂಗ್ರೆಸ್, ಆಮ್ ಆದ್ಮಿ ಎಲ್ಲರ ಮಾತುಕತೆ ಮುಂದುವರಿತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಒಂದು ಪುಷ್ಪ ಪ್ರದರ್ಶನ, ಮುಖ್ಯವಾಗಿ ಬೇರೆ ಬೇರೆ ಹೂವುಗಳನ್ನ ಪ್ರದರ್ಶನಕ್ಕೆ ಇಡ್ಲಾಗ್ತಾ ಇದೆ. ಈ ಸಾರಿ ವಾಲ್ಮೀಕಿ ರಾಮಾಯಣವನ್ನ ಥೀಮ್ ಆಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅತ್ಯುತ್ತಮವಾಗಿ ಅದ್ಭುತವಾಗಿ ಪುಷ್ಪಗಳನ್ನ ಪ್ರದರ್ಶಿಸ್ತಾ ಇದ್ದಾರೆ. ಬೇರೆ ಬೇರೆ ಕಲ್ಚರಲ್ ಇವೆಂಟ್ಗಳ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಮತ್ತೆ ಇಲ್ಲೊಂದು ಮೈಸೂರಿನಲ್ಲಿ ಒಂದು ಓರಿಯೆಂಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂದ್ರೆ ಒಂದು ಸಂಸ್ಥೆ ಇದೆ, ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದೇನ್ ಮಾಡುತ್ತೆ ಅಂತಂದ್ರೆ, ಹಳೆ ಕಾಲದ ಮ್ಯಾನುಸ್ಕ್ರಿಪ್ಟ್ಗಳು ಅಂತಂದ್ರೆ ಹಸ್ತಪ್ರತಿಗಳು ಅಂತ ಕರಿತೀವಲ್ವಾ, ತಾಳೆಗರಿಗಳು, ಇವೆಲ್ಲವನ್ನ ಡಿಜಿಟೈಸ್ ಮಾಡ್ತಾ ಇದ್ದಾರೆ ಈಗ. ಹಾಗಾಗಿ ಹಳೆ ಕಾಲದ ಎಲ್ಲ ಮಾಹಿತಿಗಳು, ಆ ನಾಲೆಜ್ ಯಾವುದು ತಪ್ಪು ಹೋಗಬಾರ್ದು ಅಂತ ಸುಮಾರು ಏನ್ ಮಾಡ್ತಾ ಇದ್ದಾರೆ, ಎಲ್ಲವನ್ನ ಡಿಜಿಟೈಸ್ ಮಾಡ್ತಾ ಇದ್ದಾರೆ, ಡಿಜಿಟಲ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸುಮಾರು 50,000 ಬುಕ್ಸ್ ಗಳಿದೆ ಹಳೆಯದು, ಅದೆಲ್ಲವನ್ನ ಈಗ ಡಿಜಿಟೈಸ್ ಮಾಡಿ ಎಲ್ಲರಿಗೂ ದೊರಕುವ ರೀತಿಯಲ್ಲಿ ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನು ಸದರ್ನ್ ಸ್ಟೇಟ್ಗಳ ಬಗ್ಗೆ ಇಂಪಾರ್ಟೆಂಟ್ ವಿಷಯಗಳು ಯಾವುದು ಕಾಣಿಸ್ತಾ ಇಲ್ಲ. ಇದಾದ ನಂತರ ಎಡಿಟೋರಿಯಲ್ ಬಂತು, ಇದು ಮುಖ್ಯವಾದ ಅಂಶ. ಇಲ್ಲಿ ನಾವು ನೋಡ್ಲಿಕ್ಕೆ ಹೊರಟಿರೋದು ಮೊದಲನೇದು ಎಡಿಟೋರಿಯಲ್ ಏನ್ ಹೇಳುತ್ತೆ ಅಂತಂದ್ರೆ, ಇಂಡಿಯಾಸ್ ವೈಂಡಿಂಗ್ ರೋಡ್ ಎಂಡ್ ಟಿಬಿ ಅಂತಂದ್ರೆ ಟ್ಯೂಬರ್ಕ್ಯುಲೋಸಿಸ್, ಕ್ಷಯರೋಗ ಅಂತ ಹೇಳ್ತೇವಲ್ವಾ, ಅದರ ಕುರಿತಾಗಿ ಕೆಲವು ಮಾಹಿತಿಗಳನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ. ಮೊದಲನೇ ಪಾಯಿಂಟ್ ನೋಡ್ಕೊಳ್ಳಿ, ಟಿಬಿ ಇಸ್ ದಿ ಬಿಗ್ಗೆಸ್ಟ್ ಇನ್ಫೆಕ್ಷಸ್ ಡಿಸೀಸ್ ಕಿಲ್ಲರ್. ಇಟ್ ಇಸ್ ಸ್ಟಿಲ್ ಕಾಸಸ್ ಮೋಸ್ಟ್ ಡೆತ್ಸ್ ವರ್ಲ್ಡ್ ವೈಡ್. ಟಿಬಿ ನಾವು ಇಡೀ ಪ್ರಪಂಚದಿಂದ ಹೊರದೂಡ್ಲಿಕ್ಕೆ ಪ್ರಯತ್ನಿಸ್ತಾನೆ ಇದ್ದೇವೆ, ಆದ್ರೂ ಸಹ ಜಗತ್ತಿನಲ್ಲಿ ಟಿಬಿಯಿಂದಾಗಿ ಎಷ್ಟೋ ಜನ ಸಾವನ್ನಪ್ತಾ ಇದ್ದಾರೆ ಇನ್ನೂ ಸಹ. ಇಂಡಿಯಾ ಹ್ಯಾಸ್ ದಿ ಹೈಯೆಸ್ಟ್ ನಂಬರ್ ಆಫ್ ಟಿಬಿ ಕೇಸಸ್. ಭಾರತದಲ್ಲೇ ಟಿಬಿ ಕೇಸಿನ ಹೈಯೆಸ್ಟ್ ನಂಬರ್ ಇದೆ. ಜಗತ್ತಿನಲ್ಲಿ ಇರುವಂತಹ ಎಲ್ಲ ಟಿಬಿ ಕೇಸ್ಗಳಲ್ಲಿ ಹೈಯೆಸ್ಟ್ ಕಂಡು ಬರೋದು ಭಾರತದಲ್ಲಿ. 26% ಆಫ್ ದಿ ವರ್ಲ್ಡ್ಸ್ ಟಿಬಿ ಕೇಸಸ್ ಆರ್ ಇನ್ ಇಂಡಿಯಾ. ಜಗತ್ತಿನಲ್ಲಿರೋ 26% ಟಿಬಿ ಕೇಸ್ಗಳು ಕಂಡು ಬರ್ತಾ ಇರೋದು ಭಾರತದಲ್ಲಿ. ದ ಗೋಲ್ ಟು ಎಂಡ್ ಟಿಬಿ ಬೈ 2025 ಇಸ್ ಡಿಫಿಕಲ್ಟ್. ಭಾರತದ ಗುರಿ ಏನಾಗಿತ್ತು ಅಂತಂದ್ರೆ, ಈ ವರ್ಷ ಅಂತಂದ್ರೆ 2025 ಹೊತ್ತಿಗೆ ಟಿಬಿಯನ್ನ ಎಂಡ್ ಮಾಡಬೇಕು, ದೇಶದಿಂದ ಟಿಬಿ ರೋಗವನ್ನ ನಿರ್ಮೂಲನೆ ಮಾಡಬೇಕು ಅನ್ನುವಂತ ಗುರಿ ಇತ್ತು. ಆದ್ರೆ ಸ್ವಲ್ಪ ಅದು ಕಷ್ಟ, ಯಾಕಂದ್ರೆ COVID-19 ಸ್ಲೋಡ್ ದ ಪ್ರೋಗ್ರೆಸ್. ಕೋವಿಡ್ ಬಂದಿದ್ರಿಂದ ಪ್ರೋಗ್ರೆಸ್ ಸ್ವಲ್ಪ ಸ್ಲೋ ಆಯ್ತು. ಸಮ್ ಗ್ರೂಪ್ಸ್ ಆರ್ ಎಟ್ ಹೈಯರ್ ರಿಸ್ಕ್. ಪೀಪಲ್ ವರ್ಕಿಂಗ್ ಇನ್ ಮೈನಿಂಗ್, ಸ್ಟೋನ್ ಕಾರ್ವಿಂಗ್ ಅಂಡ್ ಪುವರ್ ಲಿವಿಂಗ್ ಕಂಡೀಷನ್ಸ್ ಆರ್ ಮೋರ್ ಲೈಕ್ಲಿ ಟು ಗೆಟ್ ಟಿಬಿ. ಕೆಲವು ಗುಂಪುಗಳಿಗೆ ಹೆಚ್ಚು ಅಪಾಯ ಇದೆ, ಮುಖ್ಯವಾಗಿ ಈಗ ಕಲ್ಲು ಕುಟ್ಟಿಗರು ಅಂತ ಹೇಳ್ತೇವೆ ಅಥವಾ ಮೈನಿಂಗ್ ಮಾಡುವವರು, ಮತ್ತೆ ಪುವರ್ ಲಿವಿಂಗ್ ಕಂಡೀಷನ್, ಬಡತನದ ಪರಿಸ್ಥಿತಿಯಲ್ಲಿ ಇರುವವರು ಟಿಬಿಗೆ ಹೆಚ್ಚು ಒಳಗಾಗುವ ಸಾಧ್ಯತೆಗಳಿದೆ, ಅವರಿಗೆ ಹೆಚ್ಚು ರಿಸ್ಕ್ ಇದೆ. ಟಿಬಿ ಟ್ರೀಟ್ಮೆಂಟ್ ಇಸ್ ಫ್ರೀ ಇನ್ ಇಂಡಿಯಾ. ದ ಗವರ್ಮೆಂಟ್ ಪ್ರೊವೈಡ್ಸ್ ಫ್ರೀ ಮೆಡಿಸಿನ್, ಬಟ್ ಶಾರ್ಟೇಜಸ್ ಆಫ್ ಇಂಪಾರ್ಟೆಂಟ್ ಟಿಬಿ ಡ್ರಗ್ಸ್ ಮೇಕ್ ಟ್ರೀಟ್ಮೆಂಟ್ ಹಾರ್ಡ್.
ಸರ್ಕಾರ ಟಿಬಿ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಇರೋ ಎಲ್ಲಾ ಮೆಡಿಸಿನ್ಗಳನ್ನ ಫ್ರೀ ಅಂತ ಘೋಷಿಸಿದೆ. ಆದ್ರೆ ಫ್ರೀ ಇದ್ರೂ ಸಹ ಅವುಗಳ ಶಾರ್ಟೇಜ್ ಇದೆ. ಅಂದ್ರೆ ಅಗತ್ಯವಿದ್ದಷ್ಟು ಮೆಡಿಸಿನ್ಗಳು ಇಲ್ಲ ನಮ್ಮ ಹತ್ರ. ಹಾಗಾಗಿ ಆ ಒಂದು ಸಮಸ್ಯೆ ಎದುರಾಗ್ತಾ ಇದೆ. TB can affect any body part. It mostly affect the lungs, but it can also harm the brain, spine, bones and skin. ಮುಖ್ಯವಾಗಿ ಇದು ಫಸ್ಟ್ ಅಫೆಕ್ಟ್ ಆಗೋದು ಲಂಗ್ಸ್ ಗಳ ಮೇಲೆ, ಶ್ವಾಸಕೋಶಗಳ ಮೇಲೆ. ಆದ್ರೆ ಅದು ನೆಕ್ಸ್ಟ್ ನಮ್ಮ ಮೆದುಳಿಗಾಗ್ಲಿ ಅಥವಾ ಹಿಂದ್ಗಡೆ ಬೆನ್ನು ಮೂಳೆ ಇರುತ್ತಲ್ವಾ ಅದ್ರ ಜೊತೆ ಮತ್ತೆ ಬೇರೆ ಬೇರೆ ಮೂಳೆಗಳಿಗೆ, ಚರ್ಮಕ್ಕೂ ಸಹ ಇದು ಹರಡಬಹುದು. ಹಾಗಾಗಿ ಇಂಥ ಒಂದು ದೇಹದ ಭಾಗಕ್ಕೆ ಇದು ಹರಡ್ಕೊಂಡಿರುತ್ತೆ ಅಂತ ಅಲ್ಲ. Many doctors miss TB cases. Some private doctors don't test properly and just give antibiotics, delaying diagnosis. ಎಷ್ಟೋ ಡಾಕ್ಟರ್ಗಳು ಏನ್ ಮಾಡ್ತಾರೆ, ಸರಿಯಾಗಿ ಟೆಸ್ಟ್ ಮಾಡೋದೇ ಇಲ್ಲ. ಕೇವಲ ಕೆಲವೊಂದು ಮೆಡಿಸಿನ್ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಸರಿಯಾಗಿ ಡಯಾಗ್ನೋಸಿಸ್ ಮಾಡೋದಿಲ್ಲ. ಅವರ ಚಿಕಿತ್ಸೆಯನ್ನ ಸರಿಯಾಗಿ ಮಾಡೋದಿಲ್ಲ. ಪೇಷಂಟ್ಗಳನ್ನ ಸರಿಯಾಗಿ ನೋಡ್ಕೊಳ್ತಾ ಇರೋದಿಲ್ಲ. ಹಾಗಾಗಿ ಎಷ್ಟೋ TB ಕೇಸ್ಗಳು ಮಿಸ್ ಆಗ್ತಾ ಇದೆ. Advanced TB tests are hard to access. Machines that detect TB are mostly in big hospitals. Many small clinics don't have them. ಅಂತಂದ್ರೆ TBನ ಕರೆಕ್ಟ್ ಆಗಿ ಅದ್ಭುತವಾಗಿ ಟೆಸ್ಟ್ ಮಾಡುವಂತ ಮಷಿನ್ಗಳಿರೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ. ಚಿಕ್ಕ ಚಿಕ್ಕ ಕ್ಲಿನಿಕ್ಗಳಲ್ಲಿ ಅವುಗಳ ಲಭ್ಯತೆ ಇರೋದಿಲ್ಲ. ಹಾಗಾಗಿ TB ಕೇಸ್ಗಳನ್ನ ಸರಿಯಾಗಿ ಫೈಂಡ್ ಔಟ್ ಮಾಡ್ಲಿಕ್ಕೂ ಆಗೋದಿಲ್ಲ. ಮುಂದಿನ ಕ್ರಮ ತೆಗೆದುಕೊಳ್ಳಿಕ್ಕೆ ಆಮೇಲೆ ಆಗೋದೇ ಇಲ್ಲ. Some places are fighting TB well. In Kerala, women self-help groups helped spread TB awareness and improve treatment. ಕೆಲವೊಂದು ಭಾಗಗಳಲ್ಲಿ ಟಿಬಿಯ ಕುರಿತಾಗಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಉದಾಹರಣೆಗೆ ಕೇರಳದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಇದರ ಬಗ್ಗೆ ಹೆಚ್ಚಿನ ಜಾಗೃತಿಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. India is making progress. TB deaths have dropped by 24% since 2015. 2015ಕ್ಕೆ ಹೋಲಿಸಿದ್ರೆ ಭಾರತದ TB ಕೇಸ್ಗಳ ಸಂಖ್ಯೆ ಸುಮಾರು 24% ಅಷ್ಟು ಇಳಿದಿದೆ. ಬಟ್ ಬೆಟರ್ ಸ್ಟ್ರಾಟಜೀಸ್ ಆರ್ ಸ್ಟಿಲ್ ನೀಡೆಡ್ ಟು ಫುಲ್ಲಿ ಕಂಟ್ರೋಲ್ ದ ಡಿಸೀಸ್. ಆದ್ರೂ ಸಹ ಇನ್ನು ಸರಿಯಾದ ಕಾರ್ಯತಂತ್ರಗಳ ಅವಶ್ಯಕತೆ ಇದೆ. ಹಾಗಿದ್ದಾಗ ಮಾತ್ರ TBಯನ್ನ ನಿರ್ಮೂಲನೆಗೊಳಿಸಲಿಕ್ಕೆ ಸಾಧ್ಯ. ಇಷ್ಟು ಈ ಆರ್ಟಿಕಲ್ನ ಮುಖ್ಯವಾದ ಅಂಶಗಳು. ಇನ್ನು ಕೆಳಗಡೆ ಇರುವಂತಹ ಆರ್ಟಿಕಲ್ ಅಥವಾ ಎಡಿಟೋರಿಯಲ್ ಏನ್ ಹೇಳುತ್ತೆ ಅಂತಂದ್ರೆ, ಗ್ರೇ ಬರ್ತ್ಡೇ ಫಾರ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಲ್ಲಿ ಮುಖ್ಯವಾಗಿ ನಾಳೆ ಟುಮಾರೋ ಇಸ್ ದಿ 75th ಆನಿವರ್ಸರಿ ಆಫ್ ದಿ ಬರ್ತ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತದ ಚುನಾವಣಾ ಆಯೋಗ ಇದೆಯಲ್ವಾ, ನಾಳೆ ಅದರ 75ನೇ ಆನಿವರ್ಸರಿ ಅಂದ್ರೆ ಬರ್ತ್ ಆನಿವರ್ಸರಿ ಇದೆ. ಅದನ್ನ ಸ್ಥಾಪಿಸಿ 75 ವರ್ಷ ಆಯ್ತು. ಆಲ್ಸೋ ಸೆಲೆಬ್ರೇಟೆಡ್ ಆಸ್ ನ್ಯಾಷನಲ್ ವೋಟರ್ಸ್ ಡೇ, ರಾಷ್ಟ್ರೀಯ ಮತದಾರರ ದಿನ ಅಂತ ಇದನ್ನು ಕರೀತಾರೆ. ಈ ಸಂದರ್ಭದಲ್ಲಿ ಈ ಆಥರ್, ಈ ಒಂದು ರೈಟರ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗ್ರೇ ಬರ್ತ್ಡೇ ಇದೇನು ಹೇಳ್ಕೊಳ್ಳುವಂತ ದೊಡ್ಡ ಸಾಧನೆ ಏನು ಮಾಡಿಲ್ಲ ಎಲೆಕ್ಷನ್ ಕಮಿಷನ್. ಕೆಲವೊಂದು ಹೊಸ ಹೊಸ ಇಶ್ಯೂಗಳು ಕ್ರಿಯೇಟ್ ಆಗಿದೆ. ಹಾಗಾಗಿ ಒಂದು ಎಕ್ಸಾಂಪಲ್ ಕೊಡ್ತಾರೆ, ಮಾಸ್ ಎನ್ರೋಲ್ಮೆಂಟ್ ಇನ್ ಜಸ್ಟ್ ಫ್ಯೂ ಮಂತ್ಸ್. ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತಂದ್ರೆ 48 lakh ಪೀಪಲ್ ವರ್ ರಿಜಿಸ್ಟರ್ಡ್ ಆಸ್ ನ್ಯೂ ವೋಟರ್ಸ್ ಇನ್ 6 months. 6 ತಿಂಗಳಲ್ಲಿ ಸುಮಾರು 48 ಲಕ್ಷ ಜನ ಹೊಸ ವೋಟರ್ಶಿಪ್ಗೆ ರಿಜಿಸ್ಟರ್ ಆಗಿದ್ದಾರೆ, ಹೊಸ ಮತದಾರರು ಸೇರ್ಪಡೆ ಆಗಿದ್ದಾರೆ. ಬಿಟ್ವೀನ್ ದಿ ಲೋಕಸಭಾ ಅಂಡ್ ದಿ ಸ್ಟೇಟ್ ಎಲೆಕ್ಷನ್, ಲೋಕಸಭಾ ಮತ್ತೆ ಸ್ಟೇಟ್ ಎಲೆಕ್ಷನ್ ಆ ಒಂದು 6 ತಿಂಗಳ ಅವಧಿಯಲ್ಲಿ ಸುಮಾರು 48 ಲಕ್ಷ ಜನ ಹೊಸ ಮತದಾರರು ರಿಜಿಸ್ಟರ್ ಆಗಿದ್ದಾರೆ. ಬಿಟ್ವೀನ್ 2019 to 2024, 2019ರಿಂದ 2024 ನಡುವೆ ಆ ಒಂದು 5 ವರ್ಷದ ಅವಧಿಯಲ್ಲಿ ಆಗಿದ್ದೆಷ್ಟು ರಿಜಿಸ್ಟ್ರೇಷನ್? ಓನ್ಲಿ 32 lakh ನ್ಯೂ ವೋಟರ್ಸ್ ವರ್ ಎನ್ರೋಲ್ಡ್. 5 ವರ್ಷದಲ್ಲಿ ಆಗಿದ್ದು ಕೇವಲ 32 ಲಕ್ಷ. 6 ತಿಂಗಳಲ್ಲಿ 48 ಲಕ್ಷ ಹೇಗಾದ್ರು ಅನ್ನೋದು ಇವ್ರ ಪ್ರಶ್ನೆ. ಇನ್ ಅದರ್ ವರ್ಡ್ಸ್, 50% ಮೋರ್ ಪೀಪಲ್ ವರ್ ಎನ್ರೋಲ್ಡ್ ಆಸ್ ವೋಟರ್ಸ್ ಇನ್ ಜಸ್ಟ್ 6 months ವಿಸ್ ಪ್ರೀವಿಯಸ್ 5-year ಪೀರಿಯಡ್. 5 ವರ್ಷಕ್ಕಿಂತ ಕೇವಲ 6 ತಿಂಗಳಲ್ಲಿ 50% ಅಷ್ಟು ಹೆಚ್ಚು ಮತದಾರರು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಹಾಗಾಗಿ ಎಷ್ಟೋ ಸುಳ್ಳು ಮತದಾರರನ್ನ ಸೃಷ್ಟಿಯಾಗಿರಬಹುದು. ಇಲ್ಲಿ ಘೋಸ್ಟ್ ವೋಟರ್ಸ್ ಅಂತ ಹೇಳ್ತಾರೆ, ಅಂದ್ರೆ ಫೇಕ್ ವೋಟರ್ ಐಡಿ ಇಟ್ಕೊಂಡು ರಿಜಿಸ್ಟ್ರೇಷನ್ ಆಗಿರಬಹುದು ಅಂತ ತುಂಬಾ ಅಂತಹ ಕೆಲವು ಕೇಸ್ಗಳಲ್ಲಿ ಬಂದಿರಬಹುದು ಅಂತ ಇವರ ವಾದ. ಕೊನೆಗೆ ಇವ್ರು ಹೇಳೋದು ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಕೊನೆಯಲ್ಲಿ, ಆಧಾರ್ ವೆರಿಫಿಕೇಶನ್ ಆಫ್ ಎಲೆಕ್ಟೋರಲ್ ರೋಲ್ಸ್ ಅಂಡ್ ವೋಟಿಂಗ್ ಇಸ್ ದಿ ಬರ್ತ್ಡೇ ಕೇಕ್ ದಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಸ್ಟ್ ಬಿ ಗಿವನ್ ಟು ಪ್ರಿಸರ್ವ್ ಅಂಡ್ ಸ್ಟ್ರೆಂಥನ್ ಇಂಡಿಯಾಸ್ ಎಲೆಕ್ಟೋರಲ್ ಡೆಮೋಕ್ರಸಿ. ಮುಖ್ಯವಾಗಿ ಆಧಾರ್ ಅನ್ನ ವೋಟರ್ ಲಿಸ್ಟ್ ಜೊತೆ ಕನೆಕ್ಟ್ ಮಾಡೋದು. ಹಾಗಾದಾಗ ಇಂತಹ ಫೇಕ್ ವೋಟರ್ಗಳನ್ನ, ಗೋಸ್ಟ್ ವೋಟರ್ಸ್ ಅನ್ನ ನಾವು ತಡಿಬಹುದು ಅನ್ನೋದು ಅವರ ವಾದ. ಇವಿಷ್ಟು ಇದರ ಮುಖ್ಯವಾದ ಅಂಶಗಳು. ಈ ಕಡೆ WHO ಇಸ್ ರೈಟ್ ಅಂತ ಇನ್ನೊಂದಿದೆ ನೋಡು. ಇದೇನಾಗ್ತಾ ಇದೆ, ನಿನ್ನೆ ಮೊನ್ನೆ ನೋಡಿದ್ವಲ್ವಾ, ಟ್ರಂಪ್ ಅವರು WHO ದಿಂದ ಹೊರಗೆ ಬಂದಿದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಮತ್ತೆ ನಮಗೆ ಸಂಬಂಧ ಇಲ್ಲ, ಇನ್ನು 1 ವರ್ಷದಲ್ಲಿ ನಾವು ಕಂಪ್ಲೀಟ್ ಆಗೋದ್ರಿಂದ ಹೊರಗೆ ಬರ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ವೈ ಇಸ್ ದ ವಿತ್ಡ್ರಾವಲ್ ಆಫ್ USA ಸಿಗ್ನಿಫಿಕೆಂಟ್? ಯಾಕೆ ಅಮೆರಿಕ ಹೊರಗೆ ಬಂದಿದ್ದಷ್ಟು ಮಹತ್ವ, ಅಂದ್ರೆ ಯಾಕೆ ಅದರಿಂದ ಏನೇನು ಪರಿಣಾಮಗಳು ಆಗ್ಬಹುದು ಅಂತ ನೋಡೋದಾದ್ರೆ, US ವಿಚ್ ಇಸ್ ಅ ಫೌಂಡಿಂಗ್ ಮೆಂಬರ್ ಆಫ್ WHO ಸ್ಥಾಪನೆ ಮಾಡಬೇಕಾದ್ರೆ ಅದರ ಫೌಂಡಿಂಗ್ ಮೆಂಬರ್ಗಳಲ್ಲಿ ಸ್ಥಾಪಿಸಿದ ಕೆಲವು ದೇಶಗಳಲ್ಲಿ ಅಮೆರಿಕವು ಸಹ ಒಂದು. ಇಸ್ ಆಲ್ಸೋ ಇಟ್ಸ್ ಬಿಗ್ಗೆಸ್ಟ್ ಫೈನಾನ್ಷಿಯಲ್ ಬೇಕರ್.
ಇನ್ನೊಂದು ಮುಖ್ಯವಾದ ಅಂಶ ಏನು ಅಂತಂದ್ರೆ ಈ WHO ಹೆಚ್ಚಿನ ಹಣಕಾಸಿನ ಸಹಾಯವನ್ನು ನೀಡುವ ದೇಶ ಯಾವುದು? US, ಕಾಂಟ್ರಿಬ್ಯೂಟಿಂಗ್ ಅರೌಂಡ್ 80% ಆಫ್ ಇಟ್ಸ್ ಓವರ್ ಆಲ್ ಫಂಡಿಂಗ್. WHO ಬೇರೆ ಬೇರೆ ಕಡೆಯಿಂದ ಹಣಕಾಸಿನ ಸಹಾಯ ಬರ್ತಾ ಇರುತ್ತೆ. ಅದರಲ್ಲಿ 18% ಅಷ್ಟು ಕೊಡೋದು ಅಮೆರಿಕ. ವಿತ್ಡ್ರಾವಲ್ ಆಫ್ ದೀಸ್ ಫಂಡ್ಸ್ ವಿಲ್ ಸೀರಿಯಸ್ಲಿ ಇಂಪ್ಯಾಕ್ಟ್ ಹೆಲ್ತ್ ಪ್ರೋಗ್ರಾಮ್ಸ್ ಬೀಂಗ್ ಇಂಪ್ಲಿಮೆಂಟೆಡ್ ಅಕ್ರಾಸ್ ದಿ ವರ್ಲ್ಡ್. ಈ WHO ಏನ್ ಮಾಡುತ್ತೆ, ಜಗತ್ತಿನ ಬೇರೆ ಬೇರೆ ಕಡೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕ್ರಮಗಳನ್ನ, ಹೊಸ ಹೊಸ ಯೋಜನೆಗಳನ್ನ ಕೈಗೊಳ್ತಾ ಹೋಗುತ್ತೆ. ಈಗ ಅಮೆರಿಕದ ದೊಡ್ಡ ಫಂಡಿಂಗ್ ನಿಂತೋಯ್ತು ಅಂತಂದ್ರೆ ಇದು ಕೈಗೊಳ್ಳುವ ಕೆಲವು ಯೋಜನೆಗಳಿಗೆ ತಡೆ ಆಗಬಹುದು, including intervention of HIV/AIDS, tuberculosis and the eradication of certain infectious diseases. ಅಂತಂದ್ರೆ WHO ಇಷ್ಟು ದಿನ ಏನ್ ಮಾಡ್ತಿತ್ತಲ್ವಾ, ಬೇರೆ ಬೇರೆ ಡಿಸೀಸ್ಗಳಿಗೆ, ಉದಾಹರಣೆಗೆ HIV/AIDS ಅನ್ನ ನಿರ್ಮೂಲನೆ ಮಾಡಬೇಕು, TB ಅನ್ನ ಹೊಡೆದೋಡಿಸಬೇಕು, ಮತ್ತೆ ಇನ್ಫೆಕ್ಷಸ್ ಡಿಸೀಸ್ ಸಾಂಕ್ರಾಮಿಕ ಕಾಯಿಲೆಗಳನ್ನ ಜಗತ್ತಿನಿಂದ ನಿರ್ಮೂಲನೆ ಮಾಡಬೇಕು, ಇಂತ ಹಲವಾರು ಕ್ರಮಗಳನ್ನ ಕೈಗೊಳ್ತಾ ಇತ್ತು. ಹಾಗಾಗಿ ಇನ್ನು ಮುಂದೆ ಅದಕ್ಕೆ ಫಂಡಿಂಗ್ ಕಡಿಮೆ ಆಗಿರೋದ್ರಿಂದ ಎಲ್ಲವುಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಇದು ಅಂತ ಹೇಳ್ತಾ ಇದ್ದಾರೆ. WHO is also involved in ensuring equity of access to life-saving drugs for people across the world. ಅಷ್ಟೇ ಅಲ್ಲ, ಬೇರೆ ಬೇರೆ ಬಡ ಜನರಿಗೆ ಮತ್ತೆ ಕೆಲವು ಹಿಂದುಳಿದ ದೇಶಗಳಿಗೆ ಎಲ್ಲರಿಗೂ ಸಹ WHO ಏನ್ ಮಾಡ್ತಾ ಇತ್ತು, ಡ್ರಗ್ಸ್ ಸಪ್ಲೈನ ಮಾಡ್ತಾ ಇತ್ತು. ಡ್ರಗ್ಸ್ ಅಂತಂದ್ರೆ ಇಲ್ಲಿ ನಾವು ಹೇಳ್ತಾ ಇರೋದು ಮೆಡಿಸಿನ್ಗಳನ್ನ. ಮೆಡಿಸಿನ್ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ದರದಲ್ಲಿ ಬಹಳ ಬಡ ದೇಶಗಳಿಗೂ ಸಹ WHO ಮೆಡಿಸಿನ್ಗಳನ್ನ ಸಪ್ಲೈ ಮಾಡ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಅದಕ್ಕೆ ತಡೆ ಆಗಬಹುದು. ಬಿಲ್ಡಿಂಗ್ ಸ್ಟ್ರಾಂಗರ್ ಹೆಲ್ತ್ ಸಿಸ್ಟಮ್ಸ್, ಡಿಟೆಕ್ಟಿಂಗ್ ಅಂಡ್ ಪ್ರಿವೆಂಟಿಂಗ್ ಡಿಸೀಸ್ ಔಟ್ಬ್ರೇಕ್ಸ್. ಹಾಗಾಗಿ ಈಗ ಏನಾಗ್ತಾ ಇದೆ, ಅದು ಅಷ್ಟೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇತ್ತಲ್ವಾ, ಅದಕ್ಕೆ ಈಗ ಬೇರೆ ಬೇರೆ ತೊಂದರೆ ಆಗಬಹುದು. ಇಟ್ ಇಸ್ ದಟ್ ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್. ಈ ಡೈಲಾಗ್ ನಿಮ್ಗೆ ಬಹಳ ಕಡೆ ಯೂಸ್ ಆಗ್ಬಹುದು, ನೋಡ್ಕೊಳ್ಳಿ. ನೋ ಒನ್ ಇಸ್ ಸೇಫ್ ಅಂಟಿಲ್ ಎವ್ರಿ ಒನ್ ಇಸ್ ಸೇಫ್. ಎಲ್ರಿಗೂ ಆರೋಗ್ಯ ಇರೋ ತನಕ ಯಾರು ಸುರಕ್ಷಿತ ಅಲ್ಲ. ಅಂತಂದ್ರೆ ಎಲ್ರಿಗೂ ಸರಿಯಾದ ಆರೋಗ್ಯ ಇದ್ದಾಗ ಮಾತ್ರ ಎಲ್ಲರೂ ಸುರಕ್ಷಿತವಾಗಿರ್ತಾರೆ. ಅಂತಂದ್ರೆ ಈಗ ಸಾಂಕ್ರಾಮಿಕ ರೋಗಗಳನ್ನು ತೆಗೆದುಕೊಳ್ಳಿ, ಕೋವಿಡ್ ಒಬ್ಬರಿಗೆ ಬಂತು ಅಂತಂದ್ರೆ ಅದು ಎಲ್ರಿಗೂ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಒಬ್ರು ಸುರಕ್ಷಿತವಾಗಿರ್ಬೇಕು, ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಎಲ್ಲರೂ ಸುರಕ್ಷಿತವಾಗಿರೋದು ಮುಖ್ಯ, ಆರೋಗ್ಯವಾಗಿರೋದು ಮುಖ್ಯ. ಇದನ್ನ ಎಸ್ಸೆಗಳಲ್ಲಿ, ಎಥಿಕ್ಸ್ ನಲ್ಲಿ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ದಟ್ ಕೊಲಾಬರೇಷನ್ ಅಮಂಗ್ ನೇಷನ್ಸ್ ಅಂಡ್ ಓಪನ್ ಶೇರಿಂಗ್ ಆಫ್ ಡೇಟಾ ಅಂಡ್ ಟೆಕ್ನಾಲಜಿ ಇಸ್ ಎಸೆನ್ಷಿಯಲ್ ಟು ಟ್ಯಾಕಲ್ ಪ್ಯಾಂಡಮಿಕ್ಸ್. ಕೋವಿಡ್ ನಂತಹ ದೊಡ್ಡ ವಿಪತ್ತು ಬಂದಾಗ ನಾವೇನ್ ಮಾಡ್ಬೇಕು, ಮುಖ್ಯವಾಗಿ ಡೇಟಾ, ಮಾಹಿತಿ ಮತ್ತೆ ತಂತ್ರಜ್ಞಾನ, ಹಾಗೆ ಬೇರೆ ಬೇರೆ ಮೆಡಿಸಿನ್ಗಳು, ಇವುಗಳನ್ನ ಶೇರ್ ಮಾಡ್ಕೋಬೇಕು. ಹಾಗಾದಾಗ ಮಾತ್ರ ಜಗತ್ತನ್ನ ಇಂತಹ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ರಕ್ಷಿಸಲಿಕ್ಕೆ ಸಾಧ್ಯ. WHO has reached out to the US hoping that it will reconsider its decision and engage once again with it. ಹಾಗಾಗಿ WHO ಮತ್ತೆ US ಹತ್ರ ಹೋಗಿ ಇನ್ನೊಂದ್ಸರಿ ನೋಡಿ, ನಿಮ್ಮ ನಿರ್ಧಾರ ಸರಿಯಾಗಿದೆಯಾ, ಇನ್ನೊಂದ್ಸರಿ ಥಿಂಕ್ ಮಾಡಿ ಅಂತ ಕೇಳ್ತಾ ಇದೆ. ಇವಿಷ್ಟು ಇದರಿಂದ ತಿಳ್ಕೋಬೇಕಾದ ಅಂಶನ. ಒಪಿನಿಯನ್ ಪೇಜ್ ಅಲ್ಲಿ ಒಂದು ಕನ್ವರ್ಸೇಷನ್ ಇದೆ, ಅಂತಂದ್ರೆ ಒಂದು ಸಂದರ್ಶನ ಇದೆ. ಇದರಲ್ಲಿ ಏನ್ ಹೇಳ್ತಾರೆ, ಇಸ್ ಪವರ್ಟಿ ಬಿಂಗ್ ಅಂಡರ್ ಎಸ್ಟಿಮೇಟೆಡ್ ಇನ್ ಇಂಡಿಯಾ. ಪವರ್ಟಿ ಬಗ್ಗೆ ಇಲ್ಲಿ ಒಂದು ಕನ್ವರ್ಸೇಷನ್ ಇದೆ. ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿದ್ದನ್ನ ಪಾಯಿಂಟ್ ಮೂಲಕ ನೋಡೋಣ. ಈ ಎಲ್ಲಾ ಪಾಯಿಂಟ್ ಗಳನ್ನ ನಾನು ಈಗಾಗಲೇ PDF ಅಲ್ಲಿ ಕೊಟ್ಟಿದ್ದೇನೆ. ಆ PDF ಅನ್ನ ಪಾಂಚಜನ್ಯ IAS ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಅಲ್ಲಿ ನೀವು ಇದೆಲ್ಲವನ್ನ ಗಮನಿಸಬಹುದು. ಫಸ್ಟ್, ಡಿಕ್ಲೈನ್ ಇನ್ ಪವರ್ಟಿ. Poverty in India has significantly reduced over the last 2 decades due to economic growth, government programs and improved public services. Some estimated suggest it is now in single digits. ಅಂತಂದ್ರೆ ಈಗ ಪವರ್ಟಿ, ದೇಶದಲ್ಲಿ ಬಡತನದ ಒಂದು ದರ ಇದೆಯಲ್ಲ, ಅದು ಸಿಂಗಲ್ ಡಿಜಿಟ್ಗೆ ಬಂದಿದೆ. ಮೊದಲಿನಕ್ಕಿಂತ ಎಷ್ಟೋ, ಇನ್ನು ಕಳೆದ 20 ವರ್ಷಗಳಲ್ಲಿ ಪವರ್ಟಿ ಬಹಳಷ್ಟು ಕಡಿಮೆ ಆಗಿದೆ, ಬಡತನ ಬಹಳಷ್ಟು ಈಗ ಕಡಿಮೆ ಆಗಿದೆ. ಮುಖ್ಯವಾಗಿ ಅದಕ್ಕೆ ಕಾರಣ ಏನೇನು, ಎಕನಾಮಿಕ್ ಗ್ರೋತ್, ಆರ್ಥಿಕ ಬೆಳವಣಿಗೆ ಆಗಿದೆ, ಗವರ್ಮೆಂಟ್ ಪ್ರೋಗ್ರಾಮ್ಸ್, ಬೇರೆ ಬೇರೆ ಸರ್ಕಾರ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ, ಮತ್ತೆ ಇಂಪ್ರೂವ್ಡ್ ಪಬ್ಲಿಕ್ ಸರ್ವಿಸ್, ಜನರಿಗೆ ಬೇಕಾದಂತಹ ಸೇವೆಗಳು ಸರಿಯಾಗಿ ಸಿಗ್ತಾ ಇದೆ. ಹಾಗಾಗಿ ಪವರ್ಟಿ, ಬಡತನ ಕಡಿಮೆ ಆಗಿದೆ ಅಂತ ಮೊದಲನೇ ಪಾಯಿಂಟ್. ಆದ್ರೆ ಇನ್ನೊಂದು ಪಾಯಿಂಟ್ ಬರುತ್ತೆ, ಡೇಟಾ ಇಶ್ಯೂಸ್. ಡಿಫರೆಂಟ್ ಸರ್ವೆ ಮೆಥಡ್ಸ್ ಅಂಡ್ ರಿಕಾಲ್ ಪೀರಿಯಡ್ಸ್ ಮೇಕ್ ಪವರ್ಟಿ ಎಸ್ಟಿಮೇಷನ್ ಇನ್ಕನ್ಸಿಸ್ಟೆಂಟ್. ಒಂದು ಮಾಹಿತಿ ಪ್ರಕಾರ ಏನು, ಪವರ್ಟಿ ಕಡಿಮೆ ಆಗಿದೆ, ಬಡತನ ಕಡಿಮೆ ಆಗ್ತಾ ಇದೆ. ಆದ್ರೆ ಮಾಹಿತಿನೇ ತಪ್ಪಾಗಿದ್ದರೆ ಏನ್ ಮಾಡೋದು ಅವಾಗ? ಇಲ್ಲಿ ಬಂದಿರೋದು ಆ ಇಶ್ಯೂ, ಡೇಟಾ ಇಶ್ಯೂಸ್. ಡಿಫರೆಂಟ್ ಸರ್ವೆ, ಬೇರೆ ಬೇರೆ ಸರ್ವೆಗಳು ಬೇರೆ ಬೇರೆ ಒಂದು ಪವರ್ಟಿ ಎಸ್ಟಿಮೇಷನ್ ಮಾಡ್ತಾ ಇದೆ. ಎಲ್ಲರೂ ಪವರ್ಟಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಲೇಟೆಸ್ಟ್ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಸರ್ವೆ ಶೋಸ್ ಹೈಯರ್ ಸ್ಪೆಂಡಿಂಗ್ ಆಟೋಮೆಟಿಕಲಿ ಲೋವರ್ಸ್ ಪವರ್ಟಿ ನಂಬರ್ಸ್. ಈಗ ಇಲ್ಲೊಂದು ಸರ್ವೆ ಕೊಟ್ಟಿದ್ದಾರೆ, ಅದೇನ್ ಹೇಳುತ್ತೆ, ಹೈಯರ್ ಸ್ಪೆಂಡಿಂಗ್ ಆಗ್ತಾ ಇದೆ, ಪವರ್ಟಿ ನಂಬರ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅದೇ ರೀತಿ ಬೇರೆ ಬೇರೆ ಸರ್ವೆಗಳು ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಲ್ಲ ಪವರ್ಟಿ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ಯಾವ ಡೇಟಾವನ್ನ ನಂಬೋದು ನಾವು ಅನ್ನುವಂತ ಪ್ರಶ್ನೆ ಬರುತ್ತೆ. ಅದೇ ರೀತಿ ಅರ್ಬನ್ ವರ್ಸಸ್ ರೂರಲ್ ಪವರ್ಟಿ. ದ ಗ್ಯಾಪ್ ಬಿಟ್ವೀನ್ ರೂರಲ್ ಅಂಡ್ ಅರ್ಬನ್ ಕನ್ಸಂಪ್ಷನ್ ಇಸ್ ಶ್ರಿಂಕಿಂಗ್. ಮುಖ್ಯವಾಗಿ ನಗರ ಪ್ರದೇಶಗಳು ಮತ್ತೆ ಹಳ್ಳಿಗಳಲ್ಲಿ ಕನ್ಸಂಪ್ಷನ್, ಅವರು ಹೇಗೆ ಖರ್ಚು ಮಾಡ್ತಾರಲ್ವಾ, ಆ ಒಂದು ಗ್ಯಾಪ್ ಶ್ರಿಂಕ್ ಆಗ್ತಾ ಇದೆ. ರೂರಲ್ ಏರಿಯಾಸ್ ನೋ ಹ್ಯಾವ್ ಮೋರ್ ಡೈವರ್ಸ್ ಸ್ಪೆಂಡಿಂಗ್ ಪ್ಯಾಟರ್ನ್ಸ್. ಹಳ್ಳಿಗಳಲ್ಲಿ
ಖರ್ಚು ಮಾಡಲಿಕ್ಕೆ ಬೇರೆ ಬೇರೆ ಪ್ಯಾಟರ್ನ್ಗಳು ಈಗ ಸೃಷ್ಟಿ ಆಗ್ತಾ ಇದೆ. ಅವರಿಗೆ ಬೇರೆ ಬೇರೆ ದಾರಿಗಳು ಸೃಷ್ಟಿಯಾಗಿದೆ ಹಳ್ಳಿಗಳಲ್ಲಿ. ಬಟ್ ಔಟ್‌ಡೇಟೆಡ್ ಸೆನ್ಸಸ್ ಡೇಟಾ ಅಫೆಕ್ಟ್ ದಿ ಕ್ಲಾಸಿಫಿಕೇಶನ್ ಆಫ್ ರೂರಲ್ ಅಂಡ್ ಅರ್ಬನ್ ರೀಜನ್ಸ್. ಆದರೆ ಸೆನ್ಸಸ್ ಅಂತಂದ್ರೆ ಜನಗಣತಿಯ ಡೇಟಾ ಏನ್ ಹೇಳ್ತಾ ಇದೆ, ಸರಿಯಾಗಿ ರೂರಲ್ ಮತ್ತೆ ಅರ್ಬನ್ ರೀಜನ್ಸ್ ಅನ್ನ ಕ್ಲಾಸಿಫಿಕೇಶನ್ ಇನ್ನೂ ಸರಿಯಾಗಿ ಮಾಡಿಲ್ಲ ನಾವು. ಹಾಗಾಗಿ ನೀಡ್ ಫಾರ್ ಅ ಕ್ಲಿಯರ್ ಪವರ್ಟಿ ಲೈನ್. ದೇರ್ ಇಸ್ ನೋ ಸಿಂಗಲ್ ಅಗ್ರೀಡ್ ಅಪಾನ್ ಮೆಥಡ್ ಫಾರ್ ಮೆಜರಿಂಗ್ ಪವರ್ಟಿ. ಇಲ್ಲಿ ತನಕ ಸರಿಯಾದ ಮೆಥಡ್ ನಮಗೆ ಸಿಕ್ಲೇ ಇಲ್ಲ. ಹೇಗೆ ಬಡತನವನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು, ಯಾವ ಒಂದು ಮೆಥಡ್ ಅನ್ನ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಸರಿಯಾದ ಕ್ಲಾರಿಟಿ ನಮಗೆ ಇಲ್ಲ ಇನ್ನು. ಡಿಫ್ರೆಂಟ್ ಅಪ್ರೋಚಸ್ ಗಿವ್ ಡಿಫ್ರೆಂಟ್ ನಂಬರ್ಸ್. ಬೇರೆ ಬೇರೆ ಮೆಥಡ್ಗಳು ಬೇರೆ ಬೇರೆ ನಂಬರ್ ಅನ್ನ ಕೊಡ್ತಾ ಇವೆ. ರೇಂಜಿಂಗ್ ಫ್ರಮ್ 10% ಟು 25%. 10% ಇಂದ 25% ತನಕನೂ ಭಾರತದಲ್ಲಿ ಬಡತನ ಇದೆ ಅಂತ ಹಲವಾರು ರಿಪೋರ್ಟ್ಗಳು ಹೇಳುತ್ತೆ. ಗವರ್ಮೆಂಟ್ ನೀಡ್ಸ್ ಟು ಸ್ಟ್ಯಾಂಡರ್ಡೈಸ್ ದ ಮೆಥಡಾಲಜಿ. ಹಾಗಾಗಿ ಸರ್ಕಾರವೇ ಒಂದು ಮೆಥಡಾಲಜಿನ ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಸರಿಯಾದ ಒಂದು ಗುಣಮಟ್ಟದ ಅಪ್ರೋಚ್ ಅನ್ನ ಸರ್ಕಾರ ಕಂಡು ಹಿಡಿಬೇಕಾಗತ್ತೆ, ಅದನ್ನ ಅಳವಡಿಸಬೇಕಾಗತ್ತೆ. ಇನ್ನು ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್. India has expanded the UN's MPI by adding indicators like bank accounts and maternal health. ಈಗ ಮಲ್ಟಿ ಡೈಮೆನ್ಷನ್ ಪವರ್ಟಿ ಇಂಡೆಕ್ಸ್ ಇದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಒಂದು ಇಂಡೆಕ್ಸ್ ಇದು. ಅದಕ್ಕೆ ಭಾರತ ಬೇರೆ ಬೇರೆ ಇಂಡಿಕೇಟರ್ಸ್ ಗಳನ್ನ ಆಡ್ ಮಾಡಿದೆ. ಮುಖ್ಯವಾಗಿ ಬ್ಯಾಂಕ್ ಅಕೌಂಟ್ ಮತ್ತೆ ಮ್ಯಾಟರ್ನಲ್ ಹೆಲ್ತ್, ಮುಖ್ಯವಾಗಿ ಮಹಿಳೆಯರ ಆರೋಗ್ಯ, ತಾಯಿಯ ಆರೋಗ್ಯ, ಇದನ್ನ ಅದಕ್ಕೆ ಆಡ್ ಮಾಡಿದೆ. ಹವೆವರ್ ಒನ್ಸ್ ಪೀಪಲ್ ರಿಸೀವ್ ಸರ್ಟನ್ ಬೆನಿಫಿಟ್ಸ್ ದೇ ಆರ್ ನೋ ಲಾಂಗರ್ ಕೌಂಟೆಡ್ ಆಸ್ ಪುವರ್. ಒಂದು ಸಾರಿ ಸರ್ಕಾರ ಏನಾದ್ರೂ ಅವರಿಗೆ ಬೆನಿಫಿಟ್ ಅನ್ನ ಕೊಡ್ತು ಅಂತ ಇಟ್ಕೊಳ್ಳಿ, ಆಗ ಅವರನ್ನ ಬಡತನದ ಆ ಒಂದು ಮಿತಿಯಿಂದ ತೆಗೆದುಹಾಕಲಾಗುತ್ತೆ. ಮೇ ನಾಟ್ ಫುಲ್ಲಿ ರಿಫ್ಲೆಕ್ಟ್ ದೇರ್ ವಲ್ನರಬಿಲಿಟಿ. ಅವಾಗ ಏನಾಗುತ್ತೆ, ಅವರನ್ನ ಬಡತನದ ರೇಖೆಗಿಂತ ಹೊರಗಡೆ ತಗೊಬಂದಾಗ ಸರಿಯಾಗಿ ಅವರನ್ನ ನಾವು ಗುರುತಿಸ್ತಾ ಇದ್ದೀವಾ ಅಥವಾ ನಿಜವಾಗ್ಲೂ ಅವರ ಪರಿಸ್ಥಿತಿ ಸರಿಯಾಗಿದ್ಯಾ ಅನ್ನೋದು ಸರಿಯಾದ ಮಾಹಿತಿ ಸಿಕ್ಕೋದಿಲ್ಲ ನಮ್ಗೆ. ರಿಸ್ಕ್ ಆಫ್ ಫಾಲಿಂಗ್ ಬ್ಯಾಕ್ ಇಂಟು ಪವರ್ಟಿ. ಕರೆಂಟ್ ಮೆಥಡ್ಸ್ ಡು ನಾಟ್ ಟ್ರ್ಯಾಕ್ ಇನ್ಕಮ್ ಇನ್ಸ್ಟೆಬಿಲಿಟಿ. ಈಗಿರುವಂತಹ ಮೆಥಡ್ಗಳು ಆದಾಯದಲ್ಲಿರುವ ಅಸಮಾನತೆಯನ್ನ ಸರಿಯಾಗಿ ಟ್ರ್ಯಾಕ್ ಮಾಡ್ತಾ ಇಲ್ಲ. ಮೀನಿಂಗ್ ಪೀಪಲ್ ಹೂ ಎಸ್ಕೇಪ್ ಪವರ್ಟಿ ಕುಡ್ ಸ್ಟಿಲ್ ಬಿ ರಿಸ್ಕ್ ಆಫ್ ಫಾಲಿಂಗ್ ಬ್ಯಾಕ್ ಇಂಟು ಇಟ್. ಅಂತಂದ್ರೆ ಈಗಾಗಲೇ ನಾವು ಕೆಲವರನ್ನ ಬಡತನದಲ್ಲಿ ಇಲ್ಲ ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ, ಆದ್ರೆ ಅವರು ಮತ್ತೆ ಬಡತನಕ್ಕೆ ಜಾರಬಹುದು, ಅದರ ಬಗ್ಗೆ ನಾವು ಕನ್ಸಿಡರ್ ಮಾಡ್ಕೊಂಡಿಲ್ಲ ಇನ್ನು. ಬೆಟರ್ ಸಿಸ್ಟಮ್ ಇಸ್ ನೀಡೆಡ್ ಟು ಮೆಜರ್ ಎಕನಾಮಿಕ್ ವಲ್ನರಬಿಲಿಟಿ. ಹಾಗಾಗಿ ಎಕನಾಮಿಕ್ ವಲ್ನರಬಿಲಿಟಿ, ಆರ್ಥಿಕ ದುರ್ಬಲತೆಯನ್ನ ಅಳೆಯುವಂತಹ ಒಂದು ಸರಿಯಾದ ಒಂದು ಸಿಸ್ಟಮಿನ ಅವಶ್ಯಕತೆ ಇದೆ ಅನ್ನೋದು ಇವರ ವಾದ. ಇಷ್ಟು ಈ ಒಂದು ಒಪಿನಿಯನ್ ಪೇಜ್ ಇಂದ ನಾವು ತಿಳ್ಕೊಳ್ಬೇಕಾಗಿರೋದು. ಇದಾದ್ಮೇಲೆ ಈ ಕಡೆ ಕ್ರಿಟಿಕಲ್ ರಿವ್ಯೂ. ಇದೇನ್ ಹೇಳುತ್ತೆ ಅಂತಂದ್ರೆ, ಯಾವುದೇ ಒಂದು ಲಿಟ್ರೇಚರ್ ಬರ್ಲಿ, ಪುಸ್ತಕ ಬರ್ಲಿ, ಅದನ್ನ ಕ್ರಿಟಿಕಲ್ ಆಗಿ ರಿವ್ಯೂ ಮಾಡೋರು ತುಂಬಾ ಇಂಪಾರ್ಟೆಂಟ್. ಪುಸ್ತಕ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬರ್ದಿದ್ಯಪ್ಪ ಅಂತ ನಮ್ಮನ್ನ ಪ್ರೋತ್ಸಾಹಿಸೋರ ಜೊತೆಗೆ ಅದರ ವಿಮರ್ಶೆ ಮಾಡೋರು, ಯಾವ್ಯಾವುದು ಒಳ್ಳೆ ಪಾಯಿಂಟ್ ಇದೆ, ಯಾವ್ಯಾವುದು ಸರಿಯಾಗಿಲ್ಲ ಅನ್ನೋದನ್ನ ಹೇಳೋದವರು ಸಹ, ಹಾಗೆ ನಮ್ಮನ್ನ ಎಚ್ಚರಿಸುವವರು ಸಹ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳುತ್ತೆ. ಈ ಕಡೆ ಒಂದು ಇಮೇಜ್ ಇದೆ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ ಫಾರ್ ಅ ಟ್ರೀಗೆ ಒಂದು ಆಧಾರ್ ಕಾರ್ಡ್ ಅನ್ನ ಅಳವಡಿಸ್ತಾ ಇದ್ದಾರೆ. ಕೆಳಗಡೆ ಇನ್ಫಾರ್ಮೇಶನ್ ಇದೆ. ಡಿಜಿಟಲ್ ಟ್ರೀ ಆಧಾರ್ ಅಂತ ಇದಕ್ಕೆ ಕರೀತಾರೆ. ಡಿಜಿಟಲ್ ಟ್ರೀ ಆಧಾರ್ ಎಲ್ಲಿದು? ಚಿನಾರ್ ಅಂತಂದ್ರೆ ಜಮ್ಮು ಕಾಶ್ಮೀರದ ಚಿನಾರ್ ಅನ್ನುವಂತ ಟ್ರೀಗೆ ಇದನ್ನ ಅಳವಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಆ ಒಂದು ಮರಕ್ಕೆ ಈಗ ಬೇರೆ ಬೇರೆ ಅಪಾಯ ಬರ್ತಾ ಇದೆ. ಅರ್ಬನೈಸೇಷನ್, ನಗರೀಕರಣದಿಂದಾಗಿ ಆ ಮರದ ಒಂದು ಸಂತತಿ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಅದಕ್ಕೆ ಯುನಿಕ್ ಐಡೆಂಟಿಫಿಕೇಶನ್ ಕೋಡ್ಸ್ ಅನ್ನ ನೀಡ್ತಾ ಇದ್ದಾರೆ ಆಧಾರ್ ಮೂಲಕ. ಡಿಜಿಟಲ್ ಟ್ರೀ ಆಧಾರ್ ಅಂತ ಇದಕ್ಕೆ ಕರೀತಾ ಇದ್ದಾರೆ. ಅಲ್ಲೊಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಬೇರೆ ಬೇರೆ ಟ್ರೀಯ ಜಿಯೋಗ್ರಾಫಿಕಲ್ ಲೊಕೇಶನ್, ಹೆಲ್ತ್ ಮತ್ತೆ ಗ್ರೋಯಿಂಗ್ ಪ್ಯಾಟರ್ನ್ ಗಳ ಮಾಹಿತಿಯನ್ನ ಕೊಡುತ್ತೆ. ಡಿಜಿಟಲ್ ಟ್ರೀ ಆಧಾರ್. ನೀವು ಬೇಕಿದ್ರೆ ಎನ್ವೈರ್ಮೆಂಟ್ ಹಾಗೂ ಎಸ್ಸೆಗಳಲ್ಲಿ ಈ ಪಾಯಿಂಟ್ ಅನ್ನ ಬಳಸ್ಕೋಬಹುದು. ಹೇಗೆ ನಾವು ಬೇರೆ ಬೇರೆ ಟ್ರೀಗಳನ್ನ ಡಿಜಿಟಲ್ ಟೆಕ್ನಾಲಜಿ ಜೊತೆ ಜೋಡಿಸ್ಕೊಂಡು ಅವುಗಳನ್ನ ಉಳಿಸಬಹುದು ಅನ್ನೋದ್ರ ಬಗ್ಗೆ. ಇನ್ನು ಮಿಸ್ರಿ ಟು ವಿಸಿಟ್ ಬೀಜಿಂಗ್ ಆಸ್ ಇಂಡಿಯಾ, ಚೀನಾ ಲುಕ್ ರಿವೈ ಡೈಲಾಗ್. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, ಫಾರಿನ್ ಸೆಕ್ರೆಟರಿ, ನಮ್ಮ ದೇಶದ ಫಾರಿನ್ ಸೆಕ್ರೆಟರಿ ಮತ್ತೆ ಚೈನೀಸ್ ವೈಸ್ ಫಾರಿನ್ ಮಿನಿಸ್ಟರ್ ಇದಾರಲ್ವಾ, ಅವರೀಗ ಮೀಟ್ ಆಗ್ತಾ ಇದ್ದಾರೆ. ಹಾಗಾಗಿ ವೀಸಾಗಳ ಬಗ್ಗೆ, ಮಾನಸ ಸರೋವರ ಯಾತ್ರಾದ ಬಗ್ಗೆ, ಟ್ರೇಡ್ ಇಶ್ಯೂಸ್, ವಾಣಿಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಇಶ್ಯೂಗಳಿದೆ, ಮತ್ತೆ ಹೈಡ್ರೋ ಪವರ್ ಪ್ರಾಜೆಕ್ಟ್, ಈ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡಬಹುದು, ಅದರ ಬಗ್ಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ಮಾಹಿತಿ ಇದೆ. ಇನ್ನು ಇದಾದ ನಂತರ ಕೆಳಗಡೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಶ ನೋಡ್ಕೊಳ್ಳಿ ಇಲ್ಲಿ. MDL TKMS ಬಿಡ್ ಫಾರ್ P-75I ಸಬ್ಮರೀನ್ ಟೆಂಡರ್ ಕ್ಲಿಯರ್ಸ್ ಟೆಕ್ನಿಕಲ್ ಇವಾಲ್ಯುಯೇಷನ್. ಏನು ಇದು? ದ multi-billion dollar deal for 6 advanced conventional submarines under Project 75I. P-75I ಅನ್ನೋದು ಏನು ಅಂತ ಕ್ರಿಮ್ಸಲ್ಲಿ ಕೇಳಿದ್ರೆ, ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಸಬ್ಮರೀನ್ ಗಳನ್ನ ಖರೀದಿ ಮಾಡ್ಲಿಕ್ಕೆ, ಅವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ, ಮತ್ತೆ ಸಬ್ಮರೀನ್ಗೆ ಸಂಬಂಧಪಟ್ಟಂತ ಒಂದು ಪ್ರಾಜೆಕ್ಟ್ ಇದು. ಯಾವುದಿದು? P-75I. ಈಗ ಆ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಎರಡು ಮುಖ್ಯವಾಗಿ
ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಮುಂಬೈ ಅಂಡ್ ಜರ್ಮನಿ TKMS ಇದರಿಂದ ನಾವು ಏನ್ ಮಾಡಿದ್ದೇವೆ, 2 ಸಬ್ಮರಿನ್ ಅನ್ನ ಖರೀದಿ ಮಾಡ್ತಾ ಇದ್ದೇವೆ. ಅಂದ್ರೆ ಟೆಕ್ನಾಲಜಿಯನ್ನ ಖರೀದಿ ಮಾಡ್ತಾರೆ, ಟೆಕ್ನಾಲಜಿನ ಬಳಸ್ಕೊಳ್ತಾರೆ, ಆಮೇಲೆ ಭಾರತದಲ್ಲಿ ಅದನ್ನ ತಯಾರು ಮಾಡುವ ಒಂದು ಯೋಜನೆ ಇದೆ. ಹಾಗಾಗಿ P-75I ಒಂದು ಯೋಜನೆಯ ಅಡಿಯಲ್ಲಿ ನಾವು 2 ಈ ಮಜಗಾಂವ್ ಮತ್ತೆ ಜರ್ಮನಿಯಿಂದ ಸಬ್ಮರಿನ್ಗಳನ್ನ ಡೀಲ್ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ದ ಕೀ ಡಿಟರ್ಮಿನೆಂಟ್ ಹವೆವರ್ ಟು ಕ್ವಾಲಿಫೈ ಫಾರ್ P-75I. ಮುಖ್ಯವಾಗಿ P-75Iಗೆ ಸಬ್ಮರಿನ್ಗಳನ್ನ ಡೀಲ್ ಮಾಡಬೇಕಾದ್ರೆ ಪರಿಗಣಿಸಲಾಗ್ತಾ ಇರುವಂತಹ ಅಂಶ ಯಾವುದು, ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್, AIP. ಇದನ್ನು ಸಹ ನೆನಪಿಟ್ಕೊಳ್ಳಿ, ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್. ಏನು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಅಂತಂದ್ರೆ, ಈಗ ಸಬ್ಮರಿನ್ಗಳಿಗೆ ವಾತಾವರಣದ ಗಾಳಿಯ ಅವಶ್ಯಕತೆ ಇರುತ್ತೆ. ಅಂತಂದ್ರೆ ಆಕ್ಸಿಜನ್ ಆಗ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಕಾರಣಗಳಿಗಾಗಿ ವಾತಾವರಣಕ್ಕೆ ಅಥವಾ ನೀರಿನಲ್ಲಿ ಇರುತ್ತವಲ್ವಾ ಅವು ಸಬ್ಮರಿನ್ಗಳು, ಆಗಾಗ ಮೇಲೆ ಬಂದು ವಾತಾವರಣದ ಗಾಳಿಯನ್ನ ಅಂದ್ರೆ ತಕ್ಕೊಂಡು ಹೋಗ್ತವೆ, ಆಕ್ಸಿಜನ್ ಸಪ್ಲೈ ಮಾಡ್ಕೊಳ್ಳುತ್ತೆ. ಈಗ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಏನಾಗುತ್ತೆ ಅಂತಂದ್ರೆ, ವಿಚ್ ಎನ್ಹಾನ್ಸಸ್ ದಿ ಎಂಡ್ಯೂರೆನ್ಸ್ ಅಂಡ್ ಸ್ಟೆಲ್ತ್ ಆಫ್ ಎ ಸಬ್ಮರಿನ್. ಎಂಡ್ಯೂರೆನ್ಸ್ ಅಂತಂದ್ರೆ ಬಹಳ ದೀರ್ಘಕಾಲ ಆ ಒಂದು ಸಬ್ಮರಿನ್ ಮೇಲೆ ಅಂದ್ರೆ ಸಮುದ್ರದ ಮೇಲೆ ಕಾಣಿಸ್ಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಅದು ಬಹಳ ದೀರ್ಘಕಾಲ ಸಮುದ್ರದ ಒಳಗೆ ಇರಬಹುದು, ದೀರ್ಘಕಾಲ ಒಳಗೆ ಅದು ಹಾಗೆ ಅಡಗಿಸಿಕೊಂಡು ಇರಬಹುದು. ಅಂಡ್ ಸ್ಟೆಲ್ತ್ ಆಫ್ ಎ ಸಬ್ಮರಿನ್ ಅಂದ್ರೆ ಬೇರೆ ದೇಶದವರು ಆಗ ಅದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಟೆಕ್ನಾಲಜಿ ಇರುವಂತಹ ಸಬ್ಮರಿನ್ಗಳನ್ನ ಭಾರತ ಮುಖ್ಯವಾಗಿ ಬಯಸ್ತಾ ಇತ್ತು. ಈಗ ಅಂತಹ ಸಬ್ಮರಿನ್ಗಳನ್ನ ಪ್ರಾಜೆಕ್ಟ್ 75I ಅಡಿಯಲ್ಲಿ ನಾವು ಡೀಲ್ ಮಾಡ್ತಾ ಇದ್ದೇವೆ, ಖರೀದಿಸ್ತಾ ಇದ್ದೇವೆ. ಯಾವ್ಯಾವುದರಿಂದ, ಮಜಗಾಂವ್ ಡಾಕ್ ಶಿಪ್ಮೆಂಟ್ ಬಿಲ್ಡರ್ಸ್ ಮತ್ತೆ ಅದಾದ್ಮೇಲೆ ಜರ್ಮನಿಯ TKMS ನಿಂದ. ಪ್ರಾಜೆಕ್ಟ್ 75I ಅಂತಂದ್ರೆ ಏನು ಅಂತ ನೋಡ್ಕೊಳ್ಳಿ, ಸಬ್ಮರಿಗೆ ಸಂಬಂಧಪಟ್ಟಿದ್ದು. ಅದೇ ರೀತಿ AIP ಅಂತಂದ್ರೆ ಮುಖ್ಯವಾಗಿ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್, ಗಾಳಿಯ ಅವಶ್ಯಕತೆ ಇಲ್ಲದೆ ಅದು ಪ್ರೊಪಲ್ಷನ್ ಆಗುತ್ತೆ. ಅದಕ್ಕೆ ಬಹಳಷ್ಟು ಗಾಳಿ ಅವಶ್ಯಕತೆ ಇರೋದಿಲ್ಲ, ಸಮುದ್ರದ ಒಳಗಡೆ ಬಹಳ ಕಾಲ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅದರದ್ದು. ಇಷ್ಟು ಅದರ ಮುಖ್ಯಾಂಶಗಳು. ಇದಾದ ನಂತರ ಮುಂದಿನ ಪೇಜ್ ನಲ್ಲಿ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿಗಳ ನ್ಯೂಸ್ ಇದೆ, ಅವಶ್ಯಕತೆ ಇರೋದಿಲ್ಲ ನಮಗೆ. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋಣ. ನೆಕ್ಸ್ಟ್ ಇಲ್ಲೂ ಸಹ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಇಲ್ಲೊಂದು ಇಂಪಾರ್ಟೆಂಟ್ ಆಗಿರುವಂತ ವಿಷಯ ಇದೆ, ನೋಡ್ಕೊಳ್ಳಿ. ಸಂಗ್ ಬೈ ಪೂಜಾ ಕೇಡ್ಕರ್ ಸ್ಕ್ಯಾಮ್, ಗವರ್ಮೆಂಟ್ ಅಮೆಂಡ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ರೂಲ್ಸ್. ನಮ್ಮ ಸಿವಿಲ್ ಸರ್ವಿಸ್ ಎಕ್ಸಾಮ್ ರೂಲ್ಸ್ ಗಳನ್ನ ಅಮೆಂಡ್ ಮಾಡಿದ್ದಾರೆ. ಹಾಗಾಗಿ ನೀವು ನೋಡಿರಬಹುದು, ನೋಟಿಫಿಕೇಶನ್ ಅಲ್ಲಿ ಹಲವಾರು ಚೇಂಜಸ್ ಗಳಾಗಿದೆ. ಆನ್ಲೈನ್ ಸಬ್ಮಿಷನ್ ಆಫ್ ಡಾಕ್ಯುಮೆಂಟ್ಸ್ ಸಚ್ as ಎಜುಕೇಶನ್, ಕಾಸ್ಟ್, ಫಿಸಿಕಲ್ ಡಿಸಬಿಲಿಟಿ ಸರ್ಟಿಫಿಕೇಟ್ಸ್ has made mandatory for candidates for the preliminary stage of the civil service examination conducted by UPSC. ಪ್ರಿಲಿಮ್ಸ್ ನೀವು ಅಪ್ಲೈ ಮಾಡಬೇಕಾಗಿದ್ರೆ ಈ ಎಲ್ಲಾ ಸರ್ಟಿಫಿಕೇಟ್ಗಳ ಅವಶ್ಯಕತೆ ಇರುತ್ತೆ. ಈ ಒಂದು ಚೇಂಜಸ್ ನ ಈಗ ಮಾಡಲಾಗಿದೆ. ಪ್ರೀವಿಯಸ್ಲಿ ಡಾಕ್ಯುಮೆಂಟ್ಸ್ ವರ್ ಅಪ್ಲೋಡೆಡ್ ಓನ್ಲಿ ವೆನ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್ ದಿ ಮೇನ್ಸ್ ಎಕ್ಸಾಮಿನೇಷನ್. ಯಾವಾಗ ಮೊದಲೆಲ್ಲ ಏನಾಗ್ತಿತ್ತು, ಪ್ರಿಲಿಮ್ಸ್ ಆದ್ಮೇಲೆ ಪಾಸ್ ಆದವರು ಮೇನ್ಸ್ ತಗೋತಾರಲ್ವಾ, ಆವಾಗ ಮಾತ್ರ ಎಲ್ಲ ಡಾಕ್ಯುಮೆಂಟ್ ನ ಅವಶ್ಯಕತೆ ಇರ್ತಾ ಇತ್ತು. ಈಗ ಪ್ರಿಲಿಮ್ಸ್ಗಿಂತ ಮುಂಚೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಎಲ್ಲಾ ಡಾಕ್ಯುಮೆಂಟ್ಗಳು ಬೇಕು ಅಂತ UPSC ಹೇಳ್ತಾ ಇದೆ. ಮುಖ್ಯವಾಗಿ ಕಳೆದ ವರ್ಷ ಒಂದು ಪೂಜಾ ಕೇಡ್ಕರ್ ಅನ್ನೋರದ್ದು ಒಂದು ಕೇಸ್ ಆಗಿತ್ತು. ಹಾಗಾಗಿ ಅದರ ಮೂಲಕ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಬೇರೆ ಬೇರೆ ಫೋರ್ಜ್ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಏನ್ ಮಾಡಿದ್ರು, ಬೇರೆ ಬೇರೆ ಅಟೆಂಪ್ಟ್ ತಗೊಳ್ಳೋದಾಗ್ಲಿ ಮತ್ತೆ ಡಿಸೇಬಿಲಿಟಿ ಕಾರಣದಿಂದ ತಾನು ಹೆಚ್ಚು ಬೇರೆ ಬೇರೆ ಫೇಕ್ ಪರ್ಸನ್ಗಳ ಒಂದು ಮಾಹಿತಿನ ಇಟ್ಕೊಂಡು ಎಕ್ಸ್ಟ್ರಾ ಅಟೆಂಪ್ಟ್ ನ ತಗೊಂಡಿದ್ರು. ಹಾಗಾಗಿ ಆ ಒಂದು ಸಿಚುವೇಶನ್ ನೋಡ್ಕೊಂಡು ಈಗ ಅವರು ಕ್ರಿಮಿನಲ್ ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬೇಲ್ ನಲ್ಲಿ ಇದ್ದಾರೆ. ಆದ್ರೆ ಇದನ್ನ ಗಮನದಲ್ಲಿ ಇಟ್ಕೊಂಡು UPSC ಏನ್ ಮಾಡಿದೆ, ಪ್ರಿಲಿಮ್ಸ್ಗೆ ನೀವು ಎಲ್ಲಾ ಒಂದು ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು ಅಂತ ತಾಕೀತು ಮಾಡ್ತಾ ಇದೆ. The failure to provide the required information and documents along with the registration online application form will entail cancellation of the candidate for examination. ಗೊತ್ತಾಗ್ತಾ ಇದೆಯಾ? ನೀವು ಒಂದ್ ವೇಳೆ ಕರೆಕ್ಟ್ ಆದ ಮಾಹಿತಿ, ಬೇರೆ ಬೇರೆ ಸರ್ಟಿಫಿಕೇಟ್ ಗಳನ್ನ ಕೊಡದೇ ಇದ್ರೆ ನಿಮ್ಮ ಕ್ಯಾಂಡಿಡೇಟ್ ಅಂದ್ರೆ ಎಕ್ಸಾಮಿನೇಷನ್ಗೆ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮೊದಲೆಲ್ಲ ಸರ್ವಿಸ್ ಮತ್ತೆ ಕ್ಯಾಡರ್ ಪ್ರಿಫರೆನ್ಸ್ ಅನ್ನ ಆಫ್ಟರ್ ಕ್ಲಿಯರಿಂಗ್ ಮೇನ್ಸ್ ಮುಗಿದ ನಂತರ ನಾವು ಅದನ್ನ ಅಪ್ಲೈ ಮಾಡಬೇಕಾಗಿತ್ತು, ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗಿತ್ತು. ಈಗ ಪ್ರಿಲಿಮ್ಸ್ಗಿಂತ ಮೊದಲೇ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇದರ ಸಂಬಂಧಪಟ್ಟ ಹಾಗೆ ಯಾವುದೇ ಡೌಟ್ ಇದ್ರೆ ಪಾಂಚಜನ್ಯ IAS ನಲ್ಲಿ ಪ್ರವೀಣ್ ಸರ್ ಅವರು ಡೀಟೇಲ್ ಆಗಿ ವಿಡಿಯೋ ಮಾಡ್ತಾ ಇದ್ದಾರೆ, ದಯವಿಟ್ಟು ಅದನ್ನ ಗಮನಿಸ್ತಾ ಹೋಗಿ. ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನ ನೀವು ಪಾಂಚಜನ್ಯ IAS ನಲ್ಲಿ ನೋಡಬಹುದು. ಅದರ ಬಗ್ಗೆ ಸಪರೇಟ್ ಆದ ವಿಡಿಯೋವನ್ನ ಪ್ರವೀಣ್ ಸರ್ ಅವರು ಮಾಡ್ತಾ ಇದ್ದಾರೆ. ಇದಾದ ನಂತರ ಮುಂದಿನ ಪೇಜ್ಗೆ ಹೋಗೋಣ. ಇಲ್ಲಿ ಇಂಪಾರ್ಟೆಂಟ್ ಆಗಿರೋ ವಿಷಯಗಳೇನೂ ಇಲ್ಲ. ಮುಂದೆ ವರ್ಲ್ಡ್ ಅಲ್ಲಿ ಬಾಂಗ್ಲಾದೇಶದಲ್ಲಿ ಅವಾಗ ಯಾರು ಶೇಖ್ ಹಸೀನಾ ಅವರಿದ್ದಾಗ ಏನಾಗ್ತಿತ್ತು, ಹಲವಾರು ಜನರನ್ನ ಬಂಧನದಲ್ಲಿ ಇಡ್ತಿದ್ರು. ಅಂದ್ರೆ ಅವರನ್ನ ನಿಜವಾಗ್ಲೂ ಅವ್ರ ಮೇಲೆ ಆಪಾದನೆಗಳನ್ನ ಪ್ರೂವ್ ಆಗಿರ್ಲಿಲ್ಲ ಅಂತಂದ್ರೆ ಅವ್ರ ಹತ್ರ ಎಕ್ಸ್ಪ್ಲೋಸಿವ್ ಇದೆ ಅಂತ ಅನ್ಕೊಂಡಿದ್ರು. ಹಾಗಾಗಿ ಈಗ ಬಂದಿರುವಂತ ಸರ್ಕಾರ ಅವ್ರನ್ನ ಬಿಡುಗಡೆ ಮಾಡಿದೆ. ಇನ್ನು ಮುಖ್ಯವಾಗಿ ಮತ್ತೆ ಬೇರೆ
ಇಲ್ಲಿರುವಂತ ಸುದ್ದಿ ಏನ್ ಹೇಳುತ್ತೆ ಅಂತಂದ್ರೆ, ಇಸ್ರೇಲ್ ನಲ್ಲಿ ಏನಾಗಿದೆ ಅಂತಂದ್ರೆ ಬೇರೆ ಬೇರೆ ಕ್ಯಾಂಪ್ ಇರ್ತಾ ಇತ್ತು. ಯಾರೋ ಒಬ್ರು ಬಂದು ಲೌಡ್ ಸ್ಪೀಕರ್ ನಲ್ಲಿ ನೀವು ಇಲ್ಲಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಮಿಲಿಟರಿ ಏನ್ ಹೇಳ್ತಾ ಇದೆ, ನಾವು ಆ ತರ ಯಾವುದೇ ಒಂದು ಘೋಷಣೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ದುರ್ಘಟನೆಯಲ್ಲಿ ಸಂಭವಿಸ್ತಾ ಇದೆ. ಇನ್ನು ಟ್ರಂಪ್ ಅವರ ಬಗ್ಗೆ ಏನ್ ಹೇಳಿದ್ದಾರೆ, ಅವರು ಸಿಟಿಜನ್ಶಿಪ್, ಬರ್ತ್ ರೈಟ್ ಸಿಟಿಜನ್ಶಿಪ್ ನ ಎಂಡ್ ಮಾಡಿದ್ದಾರೆ. ಅಮೆರಿಕದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರಿಗೆ ಸಿಟಿಜನ್ಶಿಪ್ ಕೊಡೋದಿಲ್ಲ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇದು ಅಮೆರಿಕದ ಸಂವಿಧಾನಕ್ಕೆ ಸ್ವಲ್ಪ ವಿರೋಧನ ಉಂಟು ಮಾಡುತ್ತೆ. ಹಾಗಾಗಿ ಫೆಡರಲ್ ಜಡ್ಜ್, ಒಬ್ಬರು ಜಡ್ಜ್ ಏನ್ ಹೇಳಿದ್ದಾರೆ ಅದನ್ನ ಟೆಂಪರರಿ ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಸಿಗಬಹುದು. ಇನ್ನು ಇದರಲ್ಲಿ ಬೇರೆ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯಗಳು ಮತ್ಯಾವುದು ಇಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಪುಟಿನ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ರಷ್ಯಾದ ಎಕಾನಮಿ ಬಗ್ಗೆ ತನಗೆ ಬಹಳ ಕನ್ಸರ್ನ್ ಆಗ್ತಾ ಇದೆ. ಉಕ್ರೇನ್ ವಾರ ಆಯ್ತು, ಹಾಗಾಗಿ ಆರ್ಥಿಕತೆಯನ್ನು ಇನ್ನಷ್ಟು ಬಲಗೊಳಿಸಬೇಕು ರಷ್ಯಾದ್ದು ಅಂತ ಅವರ ಒಂದು ಅಭಿಪ್ರಾಯ. ಸ್ಪೋರ್ಟ್ಸ್ ರಿಲೇಟೆಡ್ ಆಗಿ ಅತ್ಯಂತ ಮಹತ್ವದ ಬೆಳವಣಿಗೆ ಏನು ನಡೆದೇ ಇಲ್ಲ, ಎಲ್ಲಾ ಆಟಗಳು ಮೊದಲಿನ ಹಾಗೆ ನಡೀತಾ ಇದೆ. ಇದಾದ ನಂತರ ಪ್ರಕಟಣೆಗಳು, 32 ಪೇಜ್ನಲ್ಲಿ ಪ್ರಕಟಣೆ, ಅಡ್ವರ್ಟೈಸ್ಮೆಂಟ್. ಇನ್ನು ಮಲಬಾರ್ ಗೋಲ್ಡ್, ಇನ್ನು ಖಾಲಿ ಪೇಜ್ಗಳಿದೆ ಅಂತಂದ್ರೆ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ ಇರಬಹುದು. ಇದು ಬ್ಲಾಂಕ್ ಆಗಿದೆ ಇದರಲ್ಲಿ, ಹಾಗಾಗಿ ಇದನ್ನು ಸಹ ನಮಗೇನು ಬೇಕಾಗೋದಿಲ್ಲ. ಇನ್ನು ಸ್ಪೋರ್ಟ್ಸ್ ಬಗ್ಗೆ ಇನ್ನೊಂದು ಲಾಂಗ್ ಆರ್ಟಿಕಲ್ ಇದೆ, ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಇದಾದ ನಂತರ ಇದು ಬಹಳ ಇಂಪಾರ್ಟೆಂಟ್, ಸೈನ್ಸ್ ರಿಲೇಟೆಡ್ ಆಗಿ ಹಿಡನ್ ಡೇಂಜರ್ಸ್ ಆಫ್ ರೋಡಮೈನ್ ಬಿ, ಗ್ಲೋಬಲ್ ಅಂಡ್ ಲೋಕಲ್ ಪರ್ಸ್ಪೆಕ್ಟಿವ್. ರೋಡಮೈನ್ ಬಿ ಅಂತಂದ್ರೆ ಏನು, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ರೋಡಮೈನ್ ಬಿ ಇಸ್ ಅ ಸಿಂಥೆಟಿಕ್ ಡೈ. ಡೈ ಅಂತಂದ್ರೆ ಬಣ್ಣ, ಸಿಂಥೆಟಿಕ್ ಡೈ ಅಂತಂದ್ರೆ ನ್ಯಾಚುರಲ್ ಆಗಿರುವಂತಹ ಬಣ್ಣ ಅಲ್ಲ, ನ್ಯಾಚುರಲ್ ಕಲರ್ ಅಲ್ಲ. ಇದು ಸಿಂಥೆಟಿಕ್ ಅಂದ್ರೆ ಫ್ಯಾಕ್ಟರಿಗಳಲ್ಲಿ ಉತ್ಪಾದನೆ ಮಾಡಿರೋದು. ಯುಟಿಲೈಸ್ಡ್ ಇನ್ ಇಂಡಸ್ಟ್ರೀಸ್ ಟೆಕ್ಸ್ಟೈಲ್ಸ್, ಪೇಪರ್ ಅಂಡ್ ಲೆದರ್. ಇದನ್ನ ಈಗ ಬಟ್ಟೆಗಳಲ್ಲಿ ಮತ್ತೆ ಪೇಪರ್ ಇಂಡಸ್ಟ್ರಿ ಮತ್ತೆ ಚರ್ಮದ ಒಂದು ಉದ್ಯಮಗಳಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇಟ್ಸ್ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಟು ಸೈಂಟಿಫಿಕ್ ರಿಸರ್ಚ್ ಡ್ಯೂ ಟು ಇಟ್ಸ್ ಫ್ಲೋರಸೆಂಟ್ ಪ್ರಾಪರ್ಟೀಸ್. ಅದರ ಬೇರೆ ಬೇರೆ ಪ್ರಾಪರ್ಟಿಗಳಿಂದಾಗಿ ಅದನ್ನ ಸೈಂಟಿಫಿಕ್ ರಿಸರ್ಚ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ. ಹವೆವರ್ ಇಟ್ ಇಸ್ ಯೂಸ್ ಇನ್ ಕನ್ಸ್ಯೂಮಬಲ್ ಪ್ರಾಡಕ್ಟ್ಸ್, ಇಟ್ಸ್ ಫ್ರಾಟ್ ವಿತ್ ಹೆಲ್ತ್ ರಿಸ್ಕ್. ಒಂದು ವೇಳೆ ಈಗ ನೋಡಿ, ಇಲ್ಲಿ ಈ ಒಂದು ಪದಾರ್ಥವನ್ನ ನೀವು ಅನೇಕ ಸಾರಿ ಗಮನಿಸಿರ್ತೀರ. ಇಲ್ಲಿ ಕಾಟನ್ ಕ್ಯಾಂಡಿ ಅಂತ ಹೆಸರು ಕೊಟ್ಟಿದ್ದಾರೆ, ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರಿಂದ ಕರೀತಾರೆ ಇದನ್ನ. ಇದರಲ್ಲೂ ಸಹ ಏನ್ ಮಾಡಿದ್ದಾರೆ, ಈ ರೋಡಮೈನ್ ಬಿ ಅನ್ನ ಎಷ್ಟು ಸಾರಿ ಯೂಸ್ ಮಾಡ್ತಾರೆ. ಹಾಗಾಗಿ ಅದರಿಂದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ರಿಸ್ಕ್ಗಳು, ಹೆಲ್ತ್ ರಿಸ್ಕ್ ಎದುರಾಗಬಹುದು. ಸ್ಟಡೀಸ್ ಇಂಡಿಕೇಟ್ ಇಟ್ ಕ್ಯಾನ್ ಕಾಸ್ DNA ಡ್ಯಾಮೇಜ್. ಈ ರೋಡಮೈನ್ ಇಂದ ಅಥವಾ ಇಂತಹ ಅದನ್ನು ಸೇರಿಸಿದ ಪದಾರ್ಥಗಳನ್ನು ಸೇವಿಸುವುದರಿಂದ DNA ಡ್ಯಾಮೇಜ್ ಆಗುತ್ತೆ, ಲೀಡಿಂಗ್ ಟು ಮ್ಯೂಟೇಷನ್ಸ್ ಅಂಡ್ ಪೊಟೆನ್ಶಿಯಲಿ ಟ್ರಿಗರಿಂಗ್ ಕ್ಯಾನ್ಸರಸ್ ಗ್ರೋತ್ಸ್. ಅಂತಂದ್ರೆ ನಮ್ಮ ದೇಹದೊಳಗಡೆ ಕ್ಯಾನ್ಸರ್ ಸೆಲ್ಗಳು ಬೆಳೆಯುವ ಅಪಾಯ ಸಹ ಇದೆ. ರೋಡಮೈನ್ ಬಿ ಅಂತಂದ್ರೆ ಏನು, ಮುಖ್ಯವಾಗಿ ನೆನಪಿಟ್ಕೊಳ್ಳಿ, ಸಿಂಥೆಟಿಕ್ ಡೈ. ನೆನಪಿರ್ಲಿ ಅದು. ರೋಡಮೈನ್ ಇಸ್ ಅ ಡೇಂಜರಸ್ ಸಿಂಥೆಟಿಕ್ ಡೈ ಆಫನ್ ಯೂಸ್ಡ್ ಇನ್ ಟೆಕ್ಸ್ಟೈಲ್ಸ್ ಬಟ್ ಆಲ್ಸೋ ಇಲ್ಲಿಗಲಿ ಆಡೆಡ್ ಟು ಫುಡ್ ಟು ಮೇಕ್ ಇಟ್ ಲುಕ್ ಬ್ರೈಟ್ ಅಂಡ್ ಅಪೀಲಿಂಗ್. ಕೆಲವೊಂದು ಫುಡ್ ಪ್ರಾಡಕ್ಟ್ ಗಳಿಗೂ ಸಹ ಇದನ್ನ ಆಡ್ ಮಾಡ್ತಾರೆ. ಆಡ್ ಮಾಡಿದ ನಂತರ ಅದು ಇನ್ನಷ್ಟು ಬ್ರೈಟ್ ಆಗಿ ಕಾಣಿಸುತ್ತೆ, ಮತ್ತೆ ಮಕ್ಕಳಿಗೆ ಅದನ್ನ ಇನ್ನು ಹೆಚ್ಚು ತಗೊಳ್ಬೇಕು ಅಂತ ಅನ್ಸುತ್ತೆ. ಇಟ್ ಇಸ್ ಲಿಂಕ್ಡ್ ಟು ಸೀರಿಯಸ್ ಹೆಲ್ತ್ ರಿಸ್ಕ್ ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಕ್ಯಾನ್ಸರ್ ಬರ್ಲಿಕ್ಕೂ ಸಾಧ್ಯ ಇದೆ ಇದರಿಂದ. ಈ ಕಡೆ ಇನ್ನು US ಬಗ್ಗೆ ನೋಡೋದಾದ್ರೆ ಅದೇನ್ ಮಾಡಿದೆ, US the FDA has long prohibited rhodamine B in food due to evidence of its carcinogenic properties. US ನಲ್ಲಿ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಬಹಳ ದಿನಗಳ ಹಿಂದೆ, ಬಹಳ ಮೊದಲೇ ಇದನ್ನ ಬ್ಯಾನ್ ಮಾಡಿದ್ದಾರೆ, ಪ್ರೊಹಿಬಿಟ್ ಮಾಡಿದ್ದಾರೆ. ಇನ್ನು ಫೆಬ್ರವರಿ 2024 ಅಲ್ಲಿ ಆವಾಗ ತಮಿಳುನಾಡು ಬ್ಯಾನ್ಡ್ ಪ್ರೊಡಕ್ಷನ್ ಅಂಡ್ ಸೇಲ್ ಆಫ್ ಕಾಟನ್ ಕ್ಯಾಂಡಿ ಆಫ್ಟರ್ ಡಿಟೆಕ್ಟೆಡ್ ರೋಡಮೈನ್ ಬಿ. ಈ ಕಾಟನ್ ಕ್ಯಾಂಡಿಯಲ್ಲಿ ರೋಡಮೈನ್ ಬಿ ಅಂಶ ಕಂಡು ಬಂದಿದ್ರಿಂದ ತಮಿಳುನಾಡು ಏನ್ ಮಾಡಿದೆ, ಅದರ ಪ್ರೊಡಕ್ಷನ್ ಅನ್ನ ಬ್ಯಾನ್ ಮಾಡಿದೆ. ಅಕಾರ್ಡಿಂಗ್ ಟು ಡಾಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ, ಸ್ಪೆಸಿಫಿಕ್ ಸಿಂಥೆಟಿಕ್ ಡೈಸ್ ಕ್ಯಾನ್ ಇಂಡ್ಯೂಸ್ DNA ಡ್ಯಾಮೇಜ್. ಮೊದಲೇ ನೋಡಿದ್ವಲ್ವಾ, DNA ಡ್ಯಾಮೇಜ್ ಆಗಬಹುದು, ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಬಹುದು, ಮತ್ತೆ ಪ್ರಮೋಟ್ ಟ್ಯೂಮರ್ ಗ್ರೋತ್ ಇನ್ ಅನಿಮಲ್ ಮಾಡೆಲ್ಸ್. ಟ್ಯೂಮರ್ ಅಂತಂದ್ರೆ ಕ್ಯಾನ್ಸರ್ ಟ್ಯೂಮರ್ ಗಡ್ಡೆಗಳು ಬೆಳೆಯಬಹುದು. ವೈಲ್ ಕಾಂಕ್ರೀಟ್ ಎವಿಡೆನ್ಸ್ ಇನ್ ಹ್ಯೂಮನ್ಸ್ ಇಸ್ ಲಿಮಿಟೆಡ್. ಮನುಷ್ಯರ ಮೇಲೆ ಯಾವ ತರ ಇದು ಅಫೆಕ್ಟ್ ಆಗಬಹುದು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ಸ್ಟಡಿ ಆಗಬೇಕು. ಲಾಂಗ್ ಟರ್ಮ್ ಎಕ್ಸ್ಪೋಜರ್ ಟು ಅನ್ರೆಗ್ಯುಲೇಟೆಡ್ ಪ್ರಾಡಕ್ಟ್ಸ್ ರಿಮೇನ್ ಎ ಕನ್ಸರ್ನ್. ಇಂತಹ ಒಂದು ನಿಯಂತ್ರಣ ಇಲ್ಲದೆ ಇರೋ ಕೆಲವು ಪ್ರಾಡಕ್ಟ್ ಗಳನ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇದ್ರೆ ಬಹಳ ದೀರ್ಘಕಾಲದಲ್ಲಿ ಬೇರೆ ಬೇರೆ ಸೈಡ್ ಎಫೆಕ್ಟ್ಗಳು ಉಂಟಾಗಬಹುದು ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ರೋಡಮೈನ್ ಬಿ ಅನ್ನ ನೆನಪಿಟ್ಕೊಳ್ಳಿ. ಇಲ್ಲಿ ಇನ್ನು ಕೆಳಗಡೆ ಲೈಫ್ ಜಾಕೆಟ್ ಗಳನ್ನ ಎಲ್ಲ ಕಡೆ ಯೂಸ್ ಮಾಡ್ತಾ ಇಲ್ಲ ಸರಿಯಾಗಿ, ಹಾಗಾಗಿ ಎಷ್ಟೋ ಜನ ಈಜಲಿಕ್ಕೆ ಹೋದಾಗ ಸಾವನ್ನಪ್ತಾ ಇದ್ದಾರೆ. ಅದೊಂದು ಬಹಳ ದುರ್ಘಟನೆಯಿಂದ, ಆ ಲೈಫ್ ಜಾಕೆಟ್ ಇಲ್ಲದೆ ಇರೋದ್ರಿಂದ ಎಷ್ಟೋ ದುರ್ಘಟನೆಗಳು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್ ಅಲ್ಲಿ ಫ್ರಾನ್ಸ್ ಇನ್ಫ್ಲೂಯೆನ್ಸ್ ಇನ್ ವೆಸ್ಟ್ ಆಫ್ರಿಕಾ ಓವರ್. ಇದು ನಮಗೆ ಮುಖ್ಯವಾದ ವಿಷಯ ಅಲ್ಲ, ಭಾರತಕ್ಕೆ ಸಂಬಂಧಪಟ್ಟ ವಿಷಯ ಆಗಿದ್ರೆ ನಾವು ಇನ್ನಷ್ಟು ಚೆನ್ನಾಗಿ ಡಿಸ್ಕಸ್ ಮಾಡಬಹುದಿತ್ತು. ಇನ್ನು ಟ್ರಂಪ್ ಅವರ ಬಗ್ಗೆ, ಅಲ್ಲಿ ಟಿಕ್ಟಾಕ್ ಬ್ಯಾನ್ ಬಗ್ಗೆ ಟ್ರಂಪ್ ಅವರು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಅಂಶಗಳನ್ನ ಕೊಟ್ಟಿದ್ದಾರೆ. ಇದು ಸಹ ನಾವು ಡೀಟೇಲ್ ಆಗಿ ನೋಡ್ತಾ ಇಲ್ಲ. ಟೆಕ್ಸ್ಟ್ ಅಂಡ್ ಕಂಟೆಕ್ಸ್ಟ್ ನಾವು ನೋಡ್ತಾ ಇರೋದು ಮುಖ್ಯವಾಗಿ ವೊಕ್ಯಾಬುಲರಿಯನ್ನ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ, ಡೆವಲಪ್ ಮಾಡ್ಕೊಳ್ಳಿಕ್ಕೆ. ಇನ್ನು ನಾವು ನೋಡಿದ್ವಲ್ವಾ, UPSC ಯಲ್ಲಿ ರೀಡಿಂಗ್ ಕಾಂಪ್ರೆಷನ್ ಇರುತ್ತೆ. ರೀಡಿಂಗ್ ಕಾಂಪ್ರೆಷನ್ ನಲ್ಲಿ ಸಡನ್ ಆಗಿ ಒಂದು ಪ್ಯಾರಾಗ್ರಾಫ್ ಅನ್ನು ಕೊಡ್ತಾರೆ, ನೀವು ಅದನ್ನ ಓದಿ ಕ್ವಶನ್ ಗಳಿಗೆ ಉತ್ತರಿಸಬೇಕಾಗುತ್ತೆ. ಅದೇ ರೀತಿ ನಾವು ಸಹ ಒಂದು ರ್ಯಾಂಡಮ್ ಆಗಿರೋ ಒಂದು
ಟಾಪಿಕ್ ಅನ್ನ ತೆಗೆದುಕೊಂಡು ಅಥವಾ ಒಂದು ಪ್ಯಾರಾಗ್ರಾಫ್ ಅನ್ನು ತೆಗೆದುಕೊಂಡು ಅದನ್ನ ಓದ್ತೇವೆ, ಓದ್ಕೊಂಡು ಅಲ್ಲಿರೋ ಡಿಫಿಕಲ್ಟ್ ವರ್ಡ್ ಗಳನ್ನ ಕಲಿತೇವೆ. ಇಲ್ಲಿ ಈ ಆರ್ಟಿಕಲ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಬ್ರು ಆಕ್ಟರ್ ಬಗ್ಗೆ, ಅಂದ್ರೆ ಡೇವಿಡ್ ಲಿಂಕ್ ಅಂತ ಒಬ್ರು ಆಕ್ಟರ್ ಇದ್ದಾರೆ. ಅವ್ರ ಬಗ್ಗೆ ಅವ್ರು ಏನಾಗಿದ್ರು, ಡೈರೆಕ್ಟರ್, ಆಕ್ಟರ್, ಕಂಪೋಸರ್ ಎಲ್ಲ ಆಗಿದ್ರು. ಅವರು ಹಿಂದಿನ ವಾರ ತೀರ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಈ ಆರ್ಟಿಕಲ್ ನ ಬರೆದಿದ್ದಾರೆ. ಈಗ ನಾವು ಓದ್ಲಿಕ್ಕೆ ಹೊರಟಿರೋ ಒಂದು ಲೇಖನ, ಈ ಒಂದು ಪ್ಯಾರಾಗ್ರಾಫ್ ಇದೆಯಲ್ವಾ, ಅವ್ರ ಬಗ್ಗೆ ಹೇಳ್ತಾ ಇದೆ. ಅವರನ್ನ ತಲೆಯಲ್ಲಿ ಇಟ್ಕೊಂಡು ನೋಡ್ಕೊತಾ ಹೋಗಿ. His work demands from his audience the process of feeling rather than understanding. ಏನರ್ಥ ಆಯ್ತು? ಅವರ ಎಷ್ಟೋ ಒಂದು ಆಕ್ಟಿಂಗ್ ಇರುತ್ತಲ್ವಾ, ಅದು ಡಿಮ್ಯಾಂಡ್ ಫ್ರಮ್ ಹಿಸ್ ಆಡಿಯನ್ಸ್ ದ ಪ್ರೊಸೆಸ್ ಆಫ್ ಫೀಲಿಂಗ್, ಅದು ಹೆಚ್ಚು ಫೀಲ್ ಕೊಡ್ತಾ ಇತ್ತು ರಾದರ್ ದನ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮೊದಲೇ ಸಹ ನಮ್ಗೆ ಆ ಫೀಲ್ ಬರ್ತಾ ಇತ್ತು. ಏನಾಗ್ತಾ ಇದೆ ಅಂತ ಅರ್ಥ ಆಗದೆ ಇದ್ರು ಆ ಏನೋ ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ನುವಂಥ ಫೀಲ್, ಅಥವಾ ಆ ಒಂದು ಸಿಚುವೇಶನ್ ಫೀಲಿಂಗ್ ಬರ್ತಾ ಇತ್ತು. ಯೂಸ್ ಆಫ್ ಸೈಲೆನ್ಸ್, ವರ್ಡ್ಸ್, ಸೌಂಡ್ ಡಿಸೈನ್ and color comes together with the intent of evoking an experience specific to each member of his audience. ಅವರ ಒಂದು ಮೌನ ಆಗಿರಬಹುದು, ಅಥವಾ ಅವರು ಮಾತಾಡ್ತಿರುವ ರೀತಿ ಆಗಿರಬಹುದು, ಸೌಂಡ್ ಡಿಸೈನ್ ಆಗಿರಬಹುದು, ಟೋಟಲ್ ಕಲರ್ ಇದೆಯಲ್ವಾ, ಅದೆಲ್ಲ ಸೇರಿ ಒಟ್ಟಿಗೆ ನೋಡುತ್ತಿರುವ ಪ್ರತಿಯೊಬ್ಬರಲ್ಲೂ ಬೇರೆ ಬೇರೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇತ್ತು. ಇನ್ ವರ್ಡ್ ಆಫ್ ಇನ್ಕಾಂಪ್ರಹೆನ್ಷನ್, ಇಲ್ಲಿ ನೋಡ್ಕೊಳ್ಳಿ ಒಂದು ಶಬ್ದ ಬಂತು. ಇನ್ ವರ್ಡ್ ಆಫ್ ಇನ್ಕಾಂಪ್ರೆಷನ್ ಅಂತಂದ್ರೆ ಡಿವೈಡರ್ಮೆಂಟ್ ಅಂತ ಕರೀತಾರೆ, ಪರ್ಪ್ಲೆಕ್ಸಿಟಿ, ಕನ್ಫ್ಯೂಷನ್ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥವಾಗದೆ ಇರೋದು ಅಂದ್ರೆ ಅಲ್ಲಿ ಏನ್ ನಡೀತಾ ಇದೆ ಅಂತ ನಮಗೆ ಕರೆಕ್ಟ್ ಆಗಿ ಅರ್ಥ ಆಗದೆ ಇದ್ರು, ಫ್ಯೂ ರ್ಯಾಷನಲ್ ಅಂತಂದ್ರೆ ರೀಸನೇಬಲ್, ಸೆನ್ಸಿಬಲ್, ಲಾಜಿಕಲ್ ಅಂದ್ರೆ ತಾರ್ಕಿಕವಾಗಿ, ಮತ್ತೆ ಲೀನಿಯರ್ ಅಂತಂದ್ರೆ ಸ್ಟ್ರೇಟ್ ಆಗಿ, ಸರಳವಾಗಿರೋದು, ಡೈರೆಕ್ಟ್ ಆಗಿ ಹೇಳೋದು. ನೆಕ್ಸ್ಟ್ ಕೊಹೆರೆಂಟ್ ಅಂತಂದ್ರೆ ಕನ್ಸಿಸ್ಟೆಂಟ್, ಲಾಜಿಕಲ್, ಇಂಟೆಲಿಜಿಬಲ್ ಅಂದ್ರೆ ಸುಸಂಬದ್ಧವಾಗಿರೋದು. ಕೊಹೆರೆಂಟ್ ಕನ್ಕ್ಲೂಷನ್ಸ್ ಟು ಬಿ ಡ್ರಾನ್. ಎಂಪತಿ ಇಸ್ ದಿ ಮೋಸ್ಟ್ ಈಸಿಲಿ ಅಕ್ಸೆಸಿಬಲ್ ಕಾಂಪೋನೆಂಟ್ ಬೈ ಲಿಂಕ್ಸ್ ಆರ್ಟಿಕಲ್. ಎಂಪತಿ ಅಂತಂದ್ರೆ ಬೇರೆಯವರ ಸಿಚುವೇಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಸಹಾನುಭೂತಿ ಅಂತ ಕರಿಬಹುದು. ಎಂಪತಿ ಅನ್ನೋದನ್ನ ನೀವು ಸಹ ನೋಟ್ ಮಾಡ್ಕೋಬಹುದು. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇನ್ನೊಂದ್ಸರಿ ನೋಡಿ, ಇನ್ ವರ್ಡ್ಸ್ ಆಫ್ ಇನ್ಕಾಂಪ್ರಹೆನ್ಷನ್ ಅಂತಂದ್ರೆ ಅರ್ಥವಾಗದೇ ಇರೋದು ಎಷ್ಟೋ ಘಟನೆಗಳ ನಡುವೆಯೂ ಸಹ ಫ್ಯೂ ರ್ಯಾಷನಲ್, ಲೀನಿಯರ್, ಕೊಹರೆಂಟ್ ಕನ್ಕ್ಲೂಷನ್, ಏನು ಅರ್ಥ ಆಗದೆ ಇದ್ರು ಕೆಲವು ನಮಗೆ ತಾರ್ಕಿಕವಾಗಿ, ಮತ್ತೆ ಕೆಲವು ಏನು ಸ್ಟ್ರೇಟ್ ಆಗಿ ನಮ್ಗೆ ಅರ್ಥ ಆಗ್ತಾ ಇತ್ತು, ರ್ಯಾಷನಲ್ ಆಗಿ ತಾರ್ಕಿಕವಾಗಿ ಕಾಣಿಸ್ತಾ ಇತ್ತು. ನಂತರ ಎಂಪತಿ ಇಸ್ ದಿ ಮೋಸ್ಟ್ ಈಸಿಲಿ ಆಕ್ಸೆಸಿಬಲ್ ಕಂಪೋನೆಂಟ್ ಆಫ್ ಲಿಂಕ್ಸ್ ಆರ್ಟ್. ಅವರ ಒಂದು ಆರ್ಟ್ ಅಲ್ಲಿ, ಆ ಒಂದು ಆಕ್ಟಿಂಗ್ ಅಲ್ಲಿ ಸಹಾನುಭೂತಿ ಎದ್ದು ಕಾಣ್ತಾ ಇತ್ತು ಅಂತ ಇದು ಹೇಳುತ್ತೆ. ಇವಿಷ್ಟು ಇವತ್ತಿನ ಮುಖ್ಯ ಅಂಶಗಳು. ಈ ಆರ್ಟಿಕಲ್ ಹಾಗೂ ಈ ವೊಕ್ಯಾಬುಲರಿಗೆ ಸಂಬಂಧಪಟ್ಟಾಗ ಎಲ್ಲವನ್ನ ನಾವು ಈ ಒಂದು PDF ನಲ್ಲಿ ಕೊಟ್ಟಿರ್ತೇನೆ. ನೀವು ಇದನ್ನ ನಮ್ಮ ಟೆಲಿಗ್ರಾಮ್ ಇಂದ ಡೌನ್ಲೋಡ್ ಮಾಡ್ಕೋಬಹುದು. ಇವತ್ತು ಏನೇನು ನೋಡಿದ್ವಿ? ಮೊದಲನೇದಾಗಿ ಇಂಡಿಯಾಸ್ ವೈಂಡಿಂಗ್ ರೋಡ್ ಟು ಎಂಡ್ ಟಿಬಿ ಬಗ್ಗೆ ಏನೇನು ಇಶ್ಯೂಗಳಿದೆ, ಹೆಲ್ತ್ ಯಾವ ತರ ಇದರಿಂದ ಅಫೆಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಬೇರೆ ಬೇರೆ ಪಾಯಿಂಟ್ ಅನ್ನ ನೋಡಿದ್ವಿ. ಅದಾದ ನಂತರ ಪವರ್ಟಿ ಬಗ್ಗೆ ಏನೇನು ಮೆಥಡ್ ಹೇಗಿದೆ, ಅದರಲ್ಲಿ ಬೇರೆ ಬೇರೆ ಮೆಥಡ್ಗಳಿದೆ, ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರ ಎಂಪಾಕ್ಸ್ ಅಂತ ನೆನಪಿದೆಯಲ್ವಾ? ಮಂಕಿ ಪಾಕ್ಸ್, ಡಬಲ್ ಸ್ಟ್ಯಾಂಡರ್ಡ್ DNA ವೈರಸ್ ಇಂದ ಬರುತ್ತೆ, ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತೆ. WHO ಇದನ್ನ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಿದೆ. ಪ್ರಾಜೆಕ್ಟ್ 75I ಯಾವುದಕ್ಕೆ ಸಂಬಂಧಪಟ್ಟಿದ್ದು? 6 ಅಡ್ವಾನ್ಸ್ಡ್ ಕನ್ವೆನ್ಷನಲ್ ಸಂಬರೀಸ್ ಅನ್ನ ಬಿಲ್ಡ್ ಮಾಡೋದ್ರ ಬಗ್ಗೆ. ಇನ್ನು AIP ಅಂತಂದ್ರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಮಾಡ್ಯೂಲ್. ಇದೇನಾಗುತ್ತೆ? ಎಂಜುರೆನ್ಸ್ ಅಂತಂದ್ರೆ ಬಹಳ ದೀರ್ಘಕಾಲ ಸಬ್ಮರೀನ್ಗಳು ಗಾಳಿ ಅವಶ್ಯಕತೆ ಇಲ್ಲದೆ ನೀರಿನೊಳಗಿರಬಹುದು, ಮತ್ತೆ ಬೇರೆ ದೇಶಗಳಿಗೆ ಇದನ್ನ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗುತ್ತೆ. ಪೋಯಂ ನೋಡಿದ್ವಲ್ವಾ? ಪೋಯಂ ಅಂತಂದ್ರೆ PSLV ಆರ್ಬಿಟಲ್ ಎಕ್ಸ್ಪೆರಿಮೆಂಟಲ್ ಮಾಡ್ಯೂಲ್. ಏನಾಗುತ್ತೆ ಅಲ್ಲಿ? ಆ 4ನೇ ಸ್ಟೇಜ್ ಇರೋ ಸ್ಯಾಟಲೈಟ್ ಅನ್ನ ಏನ್ ಮಾಡುತ್ತೆ, ಅದು ಫಂಕ್ಷನಲ್ ಆರ್ಬಿಟಲ್ ಪ್ಲಾಟ್ಫಾರ್ಮ್ ಆಗಿ ಬದಲಾಯಿಸುತ್ತೆ. ಅದರಿಂದ ಸ್ಪೇಸ್ ಡೆಬ್ರಿಸ್ಗಳು, ಬಾಹ್ಯಾಕಾಶ ತ್ಯಾಜ್ಯ ಕಡಿಮೆ ಆಗುತ್ತೆ. ಅದಾದ ನಂತರ ರೋಡಮೈನ್ B ನೋಡಿದ್ವಿ. ಅಲ್ಲಿ ನೋಡಿದ್ವಿ, ಅದು ಒಂದು ಸಿಂಥೆಟಿಕ್ ಡೈ, ಅದು ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಆದ್ರೆ ಫುಡ್ ಪ್ರಾಡಕ್ಟ್ ಅಲ್ಲಿ ಯೂಸ್ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆನೂ ಇದೆ. ಇನ್ನು ವೊಕ್ಯಾಬುಲರಿಯಲ್ಲಿ ಕೊಟ್ಟಿರುವಂತಹ ಶಬ್ದಗಳನ್ನ ನೋಡ್ಕೊಳ್ಳಿ. ಮೇನ್ಸ್ ಕ್ವಶನ್ ನಿಮಗೆ ಪ್ರಾಕ್ಟೀಸ್ಗೋಸ್ಕರ, ಡಿಸ್ಪೈಟ್ ಆಂಬಿಷಿಯಸ್ ಪಾಲಿಸೀಸ್ ಅಂಡ್ ಇನಿಷಿಯೇಟಿವ್ಸ್, ಇಂಡಿಯಾ ಕಂಟಿನ್ಯೂಸ್ ಟು ಬಿಯರ್ ದ ಹೈಯೆಸ್ಟ್ ಬರ್ಡನ್ ಆಫ್ ಟ್ಯೂಬರ್ಕ್ಯುಲೋಸಿಸ್ ಗ್ಲೋಬಲಿ. ಎಷ್ಟೋ ಪಾಲಿಸಿಗಳನ್ನ ತೆಗೆದುಕೊಂಡಿದ್ದೇವೆ, ಇನಿಷಿಯೇಟಿವ್ಗಳನ್ನ ತೆಗೆದುಕೊಂಡಿದ್ದೇವೆ, ಆದ್ರೂ ಸಹ ಜಗತ್ತಿನಲ್ಲಿರೋ TB ಕೇಸಸ್ಗಳಲ್ಲಿ ಭಾರತ ಮುಂದಿದೆ. ಭಾರತದಲ್ಲಿ ಅತ್ಯಂತ ಹೆಚ್ಚು TB ಕೇಸ್ಗಳು ಕಂಡು ಬರ್ತಾ ಇದೆ. ಹಾಗಾದ್ರೆ ಡಿಸ್ಕಸ್ ದ ಕೀ ಚಾಲೆಂಜಸ್, ಏನೇನು ಸವಾಲುಗಳಿದೆ ಹಾಗಾದ್ರೆ TB ಎಲಿಮಿನೇಟ್ ಮಾಡ್ಲಿಕ್ಕೆ, ಅಂಡ್ ಸಜೆಸ್ಟ್ ಎಫೆಕ್ಟಿವ್ ಮೆಜರ್ಸ್, ಅದಕ್ಕೆ ಏನು ಪರಿಹಾರ ಕೈಗೊಂಡ್ರೆ ಯಾವ ತರ ನಾವು ಅದನ್ನ ಎಲಿಮಿನೇಟ್ ಮಾಡಬಹುದು ನಮ್ಮ ದೇಶದಿಂದ. ಮುಖ್ಯವಾಗಿ ನಮ್ಮ ಟಾರ್ಗೆಟ್ ಇತ್ತು ಯಾವಾಗ 2025ಕ್ಕೆ, ಯಾವ ಸ್ಥಿತಿಯಲ್ಲಿ ಇದ್ದೇವೆ ನಾವು, ಆ ಟಾರ್ಗೆಟ್ ಅನ್ನ ನಾವು ಮುಟ್ಟಬಹುದಾ ಅನ್ನೋದ್ರ ಬಗ್ಗೆ ಮೇನ್ಸ್ ಆನ್ಸರ್ ರೈಟಿಂಗ್ ಅನ್ನ ಪ್ರಾಕ್ಟೀಸ್ ಮಾಡಿ. ಇದಾದ ನಂತರ PYQ ನಿನ್ನೆ ಕೊಟ್ಟಿದ್ದು ನೋಡ್ಕೊಳ್ಳಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಸ್ಟೇಟ್ಮೆಂಟ್ 1 ಏನಾಗಿತ್ತು? ಪೋಸ್ಟ್ ಪ್ಯಾಂಡಮಿಕ್ ರೀಸೆಂಟ್ ಪಾಸ್ಟ್,
ಮೆನಿ ಸೆಂಟ್ರಲ್ ಬ್ಯಾಂಕ್ಸ್ ವರ್ಲ್ಡ್ ವೈಡ್ ಹ್ಯಾಡ್ ಕ್ಯಾರಿಡ್ ಔಟ್ ಇಂಟ್ರೆಸ್ಟ್ ರೇಟ್ ಹೈಕ್. ಎರಡನೇದು, ಸೆಂಟ್ರಲ್ ಬ್ಯಾಂಕ್ ಜನರಲಿ ಅಸ್ಯೂಮ್ ದಟ್ ದೇ ಹ್ಯಾವ್ ದ ಎಬಿಲಿಟಿ ಟು ಕೌಂಟರ್ ಆಕ್ಟ್ ರೈಸಿಂಗ್ ಕನ್ಸ್ಯೂಮರ್ ಪ್ರೈಸ್ ವಯಾ ಮಾನಿಟರಿ ಪಾಲಿಸಿ ಮೀನ್ಸ್. ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿತ್ತು ಅಂತ ಕೇಳಿದ್ವಿ. ಇದರಲ್ಲಿ ಆಪ್ಷನ್ ಎ ಕರೆಕ್ಟ್. ಬೋತ್ ಸ್ಟೇಟ್ಮೆಂಟ್ 1 and statement 2 ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 2 is the correct explanation for statement 1. ಇವತ್ತಿನ ಕ್ವಶನ್ ನೋಡ್ಕೊಳ್ಳಿ. ದ ಟರ್ಮ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಇಸ್ ಸಮಟೈಮ್ಸ್ ಸೀನ್ ಇನ್ ದ ನ್ಯೂಸ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದಿಸ್ ಟರ್ಮ್? ಯಾವುದು ಇದಕ್ಕೆ ಸರಿಯಾಗಿ ಡಿಸ್ಕ್ರೈಬ್ ಮಾಡುತ್ತೆ? ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಅಂತಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಇಟ್ ಇಸ್ ಅ ನೆಟ್ವರ್ಕ್ ಆಫ್ ಬ್ಯಾಂಕ್ಸ್ ಬ್ರಾಂಚಸ್ ವಿಚ್ ಎನಾಬಲ್ಸ್ ಕಸ್ಟಮರ್ ಟು ಆಪರೇಟ್ ದೇರ್ ಅಕೌಂಟ್ ಫ್ರಮ್ ಎನಿ ಬ್ರಾಂಚ್ ಆಫ್ ದ ಬ್ಯಾಂಕ್ ಆರ್ ಇಟ್ಸ್ ನೆಟ್ವರ್ಕ್ ರಿಗಾರ್ಡ್ಲೆಸ್ ಆಫ್ ವೇರ್ ದೇ ಓಪನ್ ದೇರ್ ಅಕೌಂಟ್. ಎಲ್ಲೇ ಅಕೌಂಟ್ ಓಪನ್ ಮಾಡಿದ್ರು ನೀವು ಇದರ ಮೂಲಕ ನೀವು ಬ್ಯಾಂಕ್ ಅಕೌಂಟ್ ಅನ್ನು ಆಪರೇಟ್ ಮಾಡಬಹುದು. ಹೌದಾ? ಅಥವಾ ಇಟ್ ಇಸ್ ಅನ್ ಎಫರ್ಟ್ ಟು ಇನ್ಕ್ರೀಸ್ RBI's ಕಂಟ್ರೋಲ್ ಓವರ್ ಕಮರ್ಷಿಯಲ್ ಬ್ಯಾಂಕ್. ಕಮರ್ಷಿಯಲ್ ಬ್ಯಾಂಕ್ ಗಳನ್ನ ಕಂಟ್ರೋಲ್ ಮಾಡಲಿಕ್ಕೆ ಕಂಪ್ಯೂಟರೈಸೇಷನ್ ಮೂಲಕ RBI ಏನಾದರೂ ಈ ಮೆಥಡ್ ಅನ್ನು ಯೂಸ್ ಮಾಡ್ತಾ ಇದೆಯಾ? ಇಟ್ ಇಸ್ ಅ ಡೀಟೇಲ್ಡ್ ಪ್ರೊಸೀಜರ್ ಬೈ ವಿಚ್ ಅ ಬ್ಯಾಂಕ್ ವಿತ್ ಹ್ಯೂಜ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಟೇಕನ್ ಓವರ್ ಅನದರ್ ಬ್ಯಾಂಕ್. ಬ್ಯಾಂಕ್ ನಲ್ಲಿ NPA ಹೆಚ್ಚಾಗಿದ್ರೆ ಅದನ್ನ ಪರಿಹರಿಸಲಿಕ್ಕೆ ಈ ಪ್ರೊಸೀಜರ್ ಇದೆಯಾ ಅಂತ 3ನೇ ಆಪ್ಷನ್. ಈಗ ಯಾವುದು ಇದರಲ್ಲಿ ಸರಿಯಾದ ಆಪ್ಷನ್ ಅಂತ ಕಮೆಂಟ್ ಮಾಡಿ. ಉತ್ತರ ಗೊತ್ತಿಲ್ಲದಿದ್ರೆ ತಿಳ್ಕೊಂಡು ಕಮೆಂಟ್ ಮಾಡಿ. ಈ PDF ಅನ್ನ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ, ಇನ್ನೊಂದ್ಸರಿ ರಿವಿಷನ್ ಮಾಡಿ ಬೇಕಿದ್ರೆ. ಇವಿಷ್ಟು ಇವತ್ತಿನ ಮುಖ್ಯ ಅಂಶಗಳು. ಇಷ್ಟು ಹೊತ್ತಿನ ತನಕ ಕೇಳಿದೆಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.